In today's session, we will discuss differential equations. ಇಲ್ಲಿ ಈ ಕರ್ನಾಟಕ CET ನಲ್ಲಿ ಪ್ರೀವಿಯಸ್ ಇಯರ್ ಕ್ವಶನ್ಸ್ ನೋಡಿದ್ರೆ ತುಂಬಾ ಕ್ವಶನ್ಸ್ ಆರ್ಡರ್ ಮತ್ತೆ ಡಿಗ್ರಿ ಮೇಲೆ ಇದೆ. ಹಾಗಾಗಿ ಇವತ್ತು ಹೆಚ್ಚು ಪ್ರಶ್ನೆಗಳನ್ನು ಅದರ ಮೇಲೆ ಡಿಸ್ಕಸ್ ಮಾಡಿ ಉಳಿದಿದ್ದನ್ನು ಸಾಲ್ವ್ ಮಾಡೋಣಂತೆ. ಇಲ್ಲಿ ನೋಡಿ ದ ಡಿಗ್ರಿ ಆಫ್ ದ ಡಿಫರೆನ್ಷಿಯಲ್ ಈಕ್ವೇಶನ್ ಮತ್ತೆ ಆರ್ಡರ್ ಅಂದ್ರೆ ಈಗ ಆರ್ಡರ್ ಅಂದ್ರೆ ನೋಡಿ ಈಗ dy/dx ಅಂದ್ರೆ ಆರ್ಡರ್ 1 ಆಯ್ತು. d²y/dx² ಅಂದ್ರೆ ಆರ್ಡರ್ 2 ಆಯ್ತು. d³ y/dx³ ಅಂತ ಬಂದ್ರೆ ಆರ್ಡರ್ ಇಸ್ 3. ಅಂದ್ರೆ ಫಸ್ಟ್ ಆರ್ಡರ್, ಸೆಕೆಂಡ್ ಆರ್ಡರ್, ಥರ್ಡ್ ಆರ್ಡರ್. ನಾವು ಡಿಫರೆನ್ಸಿಯೇಷನ್ ಮಾಡ್ಬೇಕಾದ್ರೆ ಸೆಕೆಂಡ್ ಆರ್ಡರ್ ಡಿರೈವೇಟಿವ್ ವರ್ಗೂ ಓದಿದೀವಿ. ಆರ್ಡರ್ ಮೀನ್ಸ್ ಹೌ ಮೆನಿ ಟೈಮ್ಸ್ ಯು ಹ್ಯಾವ್ ಡಿಫರೆನ್ಶಿಯೇಟೆಡ್ y ಅನ್ನೋದು ಬರುತ್ತೆ. ಸೊ ಈಗ dy/dx ಬಂದಾಗ ಆರ್ಡರ್ 1, d²y/dx² ಅಂದ್ರೆ ಆರ್ಡರ್ 2, d³y/dx³ ಅಂದ್ರೆ ಆರ್ಡರ್ ಇಸ್ 3 ಅಂತ. ಆಮೇಲೆ ಈಕ್ವೇಶನ್ ಅಲ್ಲಿ ಹೈಯೆಸ್ಟ್ ಪವರ್ ಯಾವ್ದಿರುತ್ತೋ, ಹೈಯೆಸ್ಟ್ ಆರ್ಡರ್ ಯಾವ್ದಿರುತ್ತೋ ಅದರ ಪವರ್ ಏನಿದೆ ಅದೇ ಡಿಗ್ರಿ ಆಗುತ್ತೆ. ಈಗ ಒಂದು ಈಕ್ವೇಶನ್ ಇದೆ ಅನ್ಕೊಳ್ಳಿ, d³y/dx³ ಪ್ಲಸ್ dy/dx ಹೋಲ್ ಟು ದಿ ಪವರ್ ಆಫ್ 4 ಅಂತ ಇದ್ರೆ ಈಸ್ ಈಕ್ವಲ್ ಟು ಸೇ x ಅಂತ ಅನ್ಕೊಳ್ಳೋಣಂತೆ. ಈ ತರ ಇದ್ದಾಗ ಇಲ್ಲಿ ಆರ್ಡರ್ 3 ಬಂತು. ಹೈಯೆಸ್ಟ್ ಆರ್ಡರ್ ನ ಪವರ್ ಏನಿದೆ ಅಂದ್ರೆ 1 ಇದೆ. ಹಾಗಾಗಿ ಡಿಗ್ರಿ ಈಸ್ 1 ಹಿಯರ್. ಡಿಗ್ರಿ ಈಸ್ ಈಕ್ವಲ್ ಟು 1, ನಾಟ್ 4 ಅಂತ ಬರಿಬಾರ್ದು, ಡಿಗ್ರಿ 1 ಅಂತ ಬರಿಬೇಕು. ಸೊ ವಿತ್ ದಿಸ್ ಕಾನ್ಸೆಪ್ಟ್ ಆಮೇಲೆ ಈ ಲಾಗರಿದಮ್ ಆಫ್ dy/dx ಅಥವಾ ಸೈನ್, ಕಾಸ್, ಟ್ಯಾನ್ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ಸ್ ಯಾವುದೇ ಬಂದು ಆಂಗಲ್ ನಲ್ಲಿ dy/dx ಇದ್ರೆ ಯು ಕ್ಯಾನ್ ಸೇ ದಟ್ ಡಿಗ್ರಿ ಈಸ್ ನಾಟ್ ಡಿಫೈನ್ಡ್. ಓಕೆ, ಸೊ ನೋಡೋಣ ಅಂತ ಪ್ರಶ್ನೆಗಳು ಬಂದಾಗ ನಿಮ್ಗೆ ಇನ್ನೂ ಕ್ಲಾರಿಟಿ ಸಿಗುತ್ತೆ. ಸೊ ಈಗ ಈ ಕ್ವಶನ್ ನೋಡಿ, ದ ಡಿಗ್ರಿ ಆಫ್ ದ ಡಿಫರೆನ್ಷಿಯಲ್ ಈಕ್ವೇಶನ್ 1 + dy/dx² ಹೋಲ್ ಟು ದಿ ಪವರ್ ಆಫ್ 2 ಈಸ್ ಈಕ್ವಲ್ ಟು d²y/dx². ಇಲ್ಲಿ ಇಟ್ ಶುಡ್ ಬಿ ಫ್ರೀ ಫ್ರಮ್ ರಾಡಿಕೆಂಟ್. ಅಂದ್ರೆ ಪವರ್ ನಲ್ಲಿ ಎಲ್ಲೂ ಕೂಡ ರ್ಯಾಷನಲ್ ನಂಬರ್ ಲೈಕ್ 2/3 ರಾಡಿಕೆಂಟ್ಸ್ ಅಂದ್ರೆ ಇದು 2/3, 3/2, 5/4 ಈ ತರ ಇರಬಾರ್ದು ಪವರ್ ಅಲ್ಲಿ. ಹಾಗಿತ್ತು ಅಂದ್ರೆ ಅದನ್ನ ಎಲಿಮಿನೇಟ್ ಮಾಡ್ಬಿಟ್ಟು ಆಮೇಲೆ ನಾವು ಆರ್ಡರ್ ನ ಹೇಳ್ಬೇಕು. ಈಗ ಹೈಯೆಸ್ಟ್ ಆರ್ಡರ್ ಅಂದ್ರೆ d²y/dx², ಅದರ ಪವರ್ ಏನಿದೆ 1 ಇದೆ. ಹಾಗಾಗಿ ಡಿಗ್ರಿ ಆಫ್ ದ ಡಿಫರೆನ್ಷಿಯಲ್ ಈಕ್ವೇಶನ್ ಇಸ್ 1 ಅಂತ ಆಗುತ್ತೆ. ಡಿಗ್ರಿ ಆಫ್ ದ ಗಿವನ್ ಡಿಫರೆನ್ಷಿಯಲ್ ಈಕ್ವೇಶನ್ ಇಸ್ 1. ನೋಡಿ ಪ್ರೀವಿಯಸ್ ಇಯರ್ ಅಲ್ಲೂ ಕೇಳಿದರೆ ದ CET 19 ಅಲ್ಲಿ ದ ಆರ್ಡರ್ ಆಫ್ ದ ಡಿಫರೆನ್ಷಿಯಲ್ ಈಕ್ವೇಶನ್ y is equal to c1 into e to the power of c2 plus x, c3 into e to the power of c4 plus x is ಆಪ್ಷನ್ A 3, B 1, C 4 and ಆಪ್ಷನ್ D 26 ಅಂತ ಇದೆ. ಒಂದು ಕಾನ್ಸೆಪ್ಟ್ ಏನಪ್ಪಾ ಅಂದ್ರೆ ಇಲ್ಲಿ ಎಷ್ಟು ಕಾನ್ಸ್ಟೆಂಟ್ಸ್ ಇರುತ್ತೋ ಅಷ್ಟು ಆರ್ಡರ್ ಬರುತ್ತೆ. ಅಂದ್ರೆ ನೋಡೋಣ ಇಲ್ಲಿ, ಲೆಟ್ ಮಿ ಡಿಸ್ಕಸ್. ಈಗ ನೋಡಿ y is equal to c1 e to the power of c2 plus x plus c3 e to the power of c4 plus x. This is the given equation. ಇದು given equation. ಇಲ್ಲಿ a to the power of m plus n ಅಂತ ಏನ್ ಬರುತ್ತೆ ಅದೇ ತರಹನೇ ಇಲ್ಲಿ a to the power of m into a to the power of n ಅಂತ ಸ್ಪ್ಲಿಟ್ ಮಾಡ್ಕೊಳ್ಳೋ ತರ e to the power of c2 plus x ಅಂತ ಏನಿದೆ ಅದನ್ನ ಇಲ್ಲಿ c1 ಹಾಗೆ ಇದೆ, e to the power of c2 e to the power of x ಅಂತ ಬರ್ಕೊಳ್ತೀವಿ. ಓಕೆ, ಸೊ ಇದನ್ನ ಸ್ಪ್ಲಿಟ್ ಮಾಡ್ಕೊಂಡೆ ಆಸ್ ದಿಸ್. ಸಿಮಿಲರ್ಲಿ e to the power of c4 plus x ಏನಿದೆ ದಟ್ ಬಿಕಮ್ಸ್ e to the power of c4 into e to the power of x. ಈಗ ಅಬ್ಸರ್ವ್ ಮಾಡ್ಕೋಬಹುದು ನೀವು, ಇಲ್ಲಿ ಎರಡು ಟರ್ಮ್ ಅಲ್ಲೂ e to the power of x ಕಾಮನ್ ಇದೆ. ಸೊ ಯು ಕ್ಯಾನ್ ಟೇಕ್ e to the power of x ಕಾಮನ್. ಅವಾಗ c1 e to the power of c2 plus c3 e to the power of c4. c1 into e to the power of c2 plus c3 into e to the power of c4. So this is one constant now. This you can take it as some c5 constant ಅಂತ ತಗೋಣ. ಅಲ್ಲಿಗೆ ನಮಗೆ ಬಂದಿದ್ದು y is equal to e to the power of x into c5 is a constant. So ಒಂದು ಕಾನ್ಸ್ಟೆಂಟ್ ಇದ್ರೆ ಆರ್ಡರ್ is 1. ಎಷ್ಟು ಕಾನ್ಸ್ಟೆಂಟ್ಸ್ ಇರುತ್ತೋ ಅಷ್ಟು ಆರ್ಡರ್ ಆಗುತ್ತೆ. ಸಪೋಸ್ ಇಫ್ ಯು ಹ್ಯಾವ್ 2 ಕಾನ್ಸ್ಟೆಂಟ್ಸ್ which cannot be eliminated, then order will be 2. ಇಲ್ಲಿ 1 ಕಾನ್ಸ್ಟೆಂಟ್ ಇರೋದ್ರಿಂದ ಆರ್ಡರ್ is 1. That is c5 is c1
ಇಂಟು ಇ ಟು ದಿ ಪವರ್ ಆಫ್ C2 ಪ್ಲಸ್ C3 ಇಂಟು ಇ ಟು ದಿ ಪವರ್ ಆಫ್ C4 ಅಂತ ಬರ್ಕೊಂಡಿದೀವಿ. ಇಲ್ಲಿದೆ ನೋಡಿ. ಸೊ ಅಲ್ಲಿಗೆ ಆರ್ಡರ್ ಈಸ್ 1. ದಟ್ ಈಸ್ ಆಲ್ಸೋ ಆಪ್ಷನ್ ಬಿ ಲೈಕ್ ಪ್ರೀವಿಯಸ್ ಕೇಸ್. ನೆಕ್ಸ್ಟ್ ನೋಡೋಣ. ಮತ್ತೆ ದ ಆರ್ಡರ್ ಅಂಡ್ ಡಿಗ್ರಿ ಆಫ್ ದ ಡಿಫರೆನ್ಷಿಯಲ್ ಈಕ್ವೇಶನ್ 1 ಪ್ಲಸ್ dy/dx ನೋಡಿ, ಎಲ್ಲ ಪ್ರೀವಿಯಸ್ ಇಯರ್ದೆ. ಸೊ ಈ ತರದ್ ಕೇಳ್ತಾರ, ಇಷ್ಟು ಈಸಿ ಕೇಳ್ತಾರ ಅಂತ ಅನ್ಕೊಳ್ಳೋದು ಬೇಡ. ಕೇಳ್ತಾ ಇದಾರೆ ನೋಡಿ. 16 ಅಲ್ಲಿ ನೋಡಿದ್ರಿ, 19 ಅಲ್ಲಿ ನೋಡಿದ್ರಿ, 14 ಅಲ್ಲಿ ನೋಡಿದ್ರಿ, ಎಲ್ಲ ಆರ್ಡರು ಮತ್ತೆ ಡಿಗ್ರಿ ಮೇಲೆ ಹೆಚ್ಚು ಕ್ವಶನ್ ಬರ್ತಿದೆ. ಅದೇ ತರ ಕೇಳಿದ್ರೆ ಸೊ 100% ನಿಮ್ಗೆ ಇದೊಂದು ಮಾರ್ಕ್ ಬಂದೇ ಬರುತ್ತೆ. ಸೊ 1 ಪ್ಲಸ್ dy/dx ಹೋಲ್ ಸ್ಕ್ವಯರ್. ಪ್ರಾಬ್ಲಮ್ ನೋಡಿ. Sin of dy/dx whole to the power of 3/4. I told you it should be free from radicand. ಇಲ್ಲಿ 3/4 ಇರಬಾರ್ದು, ಅಲ್ಲೊಂದು ಇಂಟೀಜರ್ ಇರಬೇಕು. ಆ ಇಂಟೀಜರ್ ಬರೋ ತರ ಮಾಡ್ಬೇಕಂದ್ರೆ ನಾನು ಇಲ್ಲಿ ಪವರ್ ನ ರೈಸ್ ಮಾಡಬೇಕು. ಯಾವ್ದಕ್ಕೆ? ಇಲ್ಲಿ ಎಲಿಮಿನೇಟ್ ಆಗ್ಬೇಕಾಗಿರೋದು ನನಗೆ 4 ಅಲ್ವಾ. ಈ 4 ಎಲಿಮಿನೇಟ್ ಆಗ್ಬೇಕಂದ್ರೆ ಪವರ್ ನ 4ಗೆ ರೈಸ್ ಮಾಡಿ. ಅವಾಗ ಇಲ್ಲೂ ಕೂಡ ಪವರ್ 4ಗೆ ರೈಸ್ ಆಗುತ್ತೆ. ಸೊ ಎರಡು ಕಡೆನೂ ಪವರ್ ಹಿಂಗಾದ್ರೆ ನೋಡಿ, ಇಲ್ಲಿ 4 4 ಕ್ಯಾನ್ಸಲ್ ಆಗಿ 3 ಉಳಿಯುತ್ತೆ. ಅವಾಗ ಇಟ್ ಈಸ್ ಫ್ರೀ ಫ್ರಮ್ ರಾಡಿಕ್ಯಾಂಡ್. ಸೊ ಹೈಯೆಸ್ಟ್ ಆರ್ಡರ್ ಯಾವುದು? ಇಟ್ ಈಸ್ d ಸ್ಕ್ವಯರ್ y ಬೈ dx ಸ್ಕ್ವಯರ್ ಇಸ್ ದ ಹೈಯೆಸ್ಟ್ ಆರ್ಡರ್. ಅದರ ಪವರ್ ಏನಾಯ್ತು ಇವಾಗ? 4 ಆಯ್ತು. ಅಲ್ಲಿಗೆ ಆರ್ಡರ್ ಈಸ್ 2 ಅಂಡ್ ಡಿಗ್ರಿ ಈಸ್ 4. ನೋಡಿ ಒಂದ್ ನಿಮಿಷ, ಇಲ್ಲಿ ಒಂದು ಪ್ರಾಬ್ಲಮ್ ಇದೆ. ಸೈನ್ ಆಫ್ dy/dx. ಸೊ ಲೆಟ್ ಮಿ ನಾಟ್ ಕನ್ಕ್ಲೂಡ್ ಆಸ್ ಡಿಗ್ರಿ ಆಸ್ 4. ಪವರ್ ಏನೋ ರೈಸ್ ಮಾಡಿದ್ವಿ, ಆದ್ರೆ ಇಲ್ಲಿ ಸೈನ್ ಆಫ್ dy/dx ಅಂತ ಬಂದಿರೋದ್ರಿಂದ ನನಗೆ ಡಿಗ್ರಿ ನಾಟ್ ಡಿಫೈನ್ಡ್. ಸೈನ್ ಆಫ್ dy/dx ಬಂದಿದೆ. ಸೊ ಹಾಗಾಗಿ ಆರ್ಡರ್ ಈಸ್ 2, ಡಿಗ್ರಿ ಈಸ್ ನಾಟ್ ಡಿಫೈನ್ಡ್ ಇಸ್ ದ ಕರೆಕ್ಟ್ ಆನ್ಸರ್. ಸೊ ನಾನು ಕೂಡ ಅವಸರ ಮಾಡಿದೆ. ಇಲ್ಲಿ ಹೇಳ್ಬೇಕಾದ್ರೆ ಫಸ್ಟಿಗೆ ರೈಸ್ ಮಾಡಿದೆ, 4 ಎಲಿಮಿನೇಟ್ ಆಯ್ತು, ರಾಡಿಕಂಡ್ ಫ್ರೀ ಆಯ್ತು, 4 ಆಯ್ತು, ಹೈಯೆಸ್ಟ್ ಆರ್ಡರ್ 2, ಡಿಗ್ರಿ 4 ಅಂತ ಹೇಳ್ಬಿಡ್ತಾ ಇದ್ದೆ ಇಂಚೂರಿದ್ರೆ. ಸೊ ಇಲ್ಲಿ ನೋಡ್ಬೇಕು, ಸೈನ್ ಆಫ್ dy/dx ಅಂತ ಇರೋದ್ರಿಂದ, ಅಥವಾ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ಸ್ ಬಂದು ಆಂಗಲ್ ಅಲ್ಲಿ dy/dx ಇದ್ರೆ, ಲಾಗ್ ಆಫ್ dy/dx ಇದ್ರೆ, ಡಿಗ್ರಿ ಈಸ್ ನಾಟ್ ಡಿಫೈನ್ಡ್. ಸೊ ಆಪ್ಷನ್ 2 is the correct answer. As sin of dy/dx is present, the degree is not defined. So next question ನೋಡಿ, 13 ಅಲ್ಲೂ ಅದೇ ತರಾನೇ. ಇಫ್ m and n are the order and degree, ಅಲ್ಲಿಗೆ m ಅಂದ್ರೆ ಆರ್ಡರ್, n ಅಂದ್ರೆ ಡಿಗ್ರಿ ಆಫ್ ದ ಡಿಫರೆನ್ಷಿಯಲ್ ಈಕ್ವೇಶನ್, ದೆನ್ y ಡಬಲ್ ಡ್ಯಾಶ್ ಅಂದ್ರೆ ಏನು? d ಸ್ಕ್ವಯರ್ y ಬೈ dx ಸ್ಕ್ವಯರ್ ಟು ದಿ ಪವರ್ ಆಫ್ 5 ಪ್ಲಸ್ 4 ಇಂಟು y ಡಬಲ್ ಡ್ಯಾಶ್ ಅಂದ್ರೆ d ಸ್ಕ್ವಯರ್ y ಬೈ, ಇಲ್ಲಿ d ಸ್ಕ್ವಯರ್ y ಬೈ dx ಸ್ಕ್ವಯರ್ ಹೋಲ್ ಕ್ಯೂಬ್ ಡಿವೈಡೆಡ್ ಬೈ d ಕ್ಯೂಬ್ y ಬೈ dx ಕ್ಯೂಬ್ ಪ್ಲಸ್ d ಕ್ಯೂಬ್ y ಬೈ dx ಕ್ಯೂಬ್ ಈಸ್ ಈಕ್ವಲ್ ಟು sin x. ಹಿಂಗಿದೆ. ಈಗ ಏನಾಯ್ತು? d ಕ್ಯೂಬ್ y ಬೈ dx ಕ್ಯೂಬ್ ಅನ್ನಂತ ಒಂದು ಟರ್ಮು ಡಿನಾಮಿನೇಟರ್ ನಲ್ಲಿದೆ, ಅದಲ್ಲಿ ಇರಬಾರ್ದು. ಸೊ ನಾವು ಡಿಫರೆನ್ಷಿಯಲ್ ಈಕ್ವೇಶನ್ ಅನ್ನ ಸ್ಟ್ಯಾಂಡರ್ಡ್ ಫಾರ್ಮ್ಗೆ ತಂದ್ಕೋಬೇಕಂದ್ರೆ ಮಲ್ಟಿಪ್ಲೈ ಬೈ ಡಿ ಕ್ಯೂಬ್ ವೈ ಬೈ ಡಿ ಎಕ್ಸ್ ಕ್ಯೂಬ್ ಮಾಡ್ಕೊಳ್ಳಿ. ಈ ಹೋಲ್ ಈಕ್ವೇಶನ್ ಅನ್ನ ಮಲ್ಟಿಪ್ಲೈ ಬೈ ಡಿ ಕ್ಯೂಬ್ ವೈ ಬೈ ಡಿ ಎಕ್ಸ್ ಕ್ಯೂಬ್ ಮಾಡಿದ್ರೆ ವಿ ಗೆಟ್ ಡಿ ಸ್ಕ್ವಯರ್ ವೈ ಬೈ ಡಿ ಎಕ್ಸ್ ಸ್ಕ್ವಯರ್ ಇಂಟು ಡಿ ಕ್ಯೂಬ್ ವೈ ಬೈ ಡಿ ಎಕ್ಸ್ ಕ್ಯೂಬ್ ಪ್ಲಸ್ 4 ಇಂಟು ಇಲ್ಲಿ ಡಿ ಸ್ಕ್ವಯರ್ ವೈ ಬೈ ಡಿ ಎಕ್ಸ್ ಸ್ಕ್ವಯರ್ ಹೋಲ್ ಕ್ಯೂಬ್ ಪ್ಲಸ್ ಡಿ ಕ್ಯೂಬ್ ವೈ ಬೈ ಡಿ ಎಕ್ಸ್ ಕ್ಯೂಬ್ ಹೋಲ್ ಸ್ಕ್ವಯರ್ ಆಯ್ತು, ಇಸ್ ಈಕ್ವಲ್ ಟು ಸೈನ್ ಎಕ್ಸ್ ಇಂಟು ಡಿ ಕ್ಯೂಬ್ ವೈ ಬೈ ಡಿ ಎಕ್ಸ್ ಕ್ಯೂಬ್ ಅಂತ ಆಗುತ್ತೆ.
ಈಗ ಹೈಯೆಸ್ಟ್ ಆರ್ಡರ್ ಯಾವುದು ಅಂದರೆ ಡಿ ಕ್ಯೂಬ್ ಬೈ ಡಿ ಎಕ್ಸ್ ಕ್ಯೂಬ್. ಇಲ್ಲಿದೆ, ಇಲ್ಲೊಂದು ಕಡೆ ಇದೆ, ಇಲ್ಲೊಂದು ಕಡೆ ಇದೆ. ಅಲ್ಲಿಗೆ ಹೈಯೆಸ್ಟ್ ಪವರ್ ಆಫ್ ದ ಹೈಯೆಸ್ಟ್ ಆರ್ಡರ್ ಈಸ್ ದ ಡಿಗ್ರಿ. ಅಲ್ಲಿಗೆ ಫಸ್ಟ್ ಕೇಳಿರೋದು ಎಮ್ ಇಸ್ ದ ಆರ್ಡರ್. ಆರ್ಡರ್ ಈಸ್ 3. ಆರ್ಡರ್ ಈಸ್ 3. ಎಲ್ಲದರಲ್ಲೂ ಆರ್ಡರ್ 3ನೇ ಇದೆ ನೋಡಿ. ಎಮ್ ಇಸ್ ಈಕ್ವಲ್ ಟು 3. ಈಗ ಡಿಗ್ರಿ ಬೇಕು. ಡಿಗ್ರಿ ಹೈಯೆಸ್ಟ್ ಆರ್ಡರ್ ಡಿ ಕ್ಯೂಬ್ ಬೈ ಡಿ ಎಕ್ಸ್ ಕ್ಯೂಬ್ಗೆ ಪವರ್ 2 ಆಯ್ತು, ಇದು ಹೋಲ್ ಸ್ಕ್ವೇರ್ ಇದೆ. ಹಂಗಾಗಿ ಎನ್ ಇಸ್ ಈಕ್ವಲ್ ಟು 2 ಇಲ್ಲಿದೆ. ಆಪ್ಷನ್ 4. ಆಪ್ಷನ್ 4 ಈಸ್ ದ ರೈಟ್ ಚಾಯ್ಸ್. ಆರ್ಡರ್ ಈಸ್ 3 and degree is equal to 2. ನೋಡಿ CET 14 ಅಲ್ಲಿ ಕೂಡ ಅದೇ. ದ ಆರ್ಡರ್ ಅಂಡ್ ಡಿಗ್ರಿ ಆಫ್ ದ ಡಿಫರೆನ್ಷಿಯಲ್ ಈಕ್ವೇಶನ್ y is equal to x into dy by dx plus 2 into 2 by dy by dx is. ಸೊ ನಾನೇನು ಮಾಡ್ಬೇಕೀಗ, y is equal to x into dy by dx ಇದೆ, ಪ್ಲಸ್ 2 by dy by dx ಇದೆ. ಮಲ್ಟಿಪ್ಲೈ ಬೈ dy by dx ಮಾಡಿದ್ರೆ y into dy by dx is equal to x into dy by dx ಹೋಲ್ ಸ್ಕ್ವಯರ್ ಪ್ಲಸ್ 2 ಆಯಿತು. y into dy by dx equals x into dy by dx whole square. ಸೊ ಅಲ್ಲಿಗೆ ಆರ್ಡರು 1 ಇರೋದೇ dy by dx. ಆರ್ಡರ್ ಈಸ್ 1 and degree is highest ಆರ್ಡರ್ನ ಪವರ್, that is 2. ಸೊ 1 and 2, order is 1 and degree is 2. So you should be careful. ಫಸ್ಟ್ ಆರ್ಡರ್ ಕೇಳಿದ್ದಾರೆ, ಆಮೇಲೆ ಡಿಗ್ರಿ ಕೇಳಿದ್ದಾರೆ. ಹಾಗಾಗಿ 2 1 ಬರೀಕೊಡ್ದು, ಮತ್ತೆ 1 2 is the right choice. Order is 1 and degree is 2 when you multiply by dy by dx. Next ಅದೇ ತರನೇ the product of the degree and order of the differential equation. Product of the order and degree ಅಂದ್ರೆ ಫಸ್ಟ್ ನಾನು ಆರ್ಡರ್ ಡಿಗ್ರಿ ಫೈಂಡ್ ಔಟ್ ಮಾಡ್ಕೊಳ್ಳೇಬೇಕು. ಸೊ ಇಲ್ಲಿ ಡಿ ಸ್ಕ್ವೇರ್ ಬೈ ಡಿ ಎಕ್ಸ್ ಸ್ಕ್ವೇರ್ ಈಸ್ ದ ಹೈಯೆಸ್ಟ್ ಆರ್ಡರ್. ನೆಕ್ಸ್ಟ್ ಡಿ ವೈ ಬೈ ಡಿ ಎಕ್ಸ್ ಹೋಲ್ ಕ್ಯೂಬ್ ಇದೆ, ಮತ್ತೆ ವೈ ಕ್ಯೂಬ್ ಇದೆ. ಕ್ಲಿಯರ್ಲಿ ಹಿಯರ್ ಆರ್ಡರ್ ಈಸ್ 2 and degree is, ನೋಡಿ ಏನಾಗುತ್ತೆ, ಪವರ್ 2 ಇದೆ ಇಲ್ಲಿ, ಹಾಗಾಗಿ ಡಿಗ್ರಿ ಕೂಡ 2 ಆಯಿತು. ಸೊ ಪ್ರಾಡಕ್ಟ್ ಆಫ್ ದಿಸ್ ಆರ್ಡರ್ and degree, order into degree is equal to 2 into 2 which is equal to 4 here. That is option 1. Next, if m and n are degree and order of 1 plus y1 square to the power of 2 by 3, 1 plus y1 square to the power of 2 by 3 which is equal to y2. y2 ಅಂದ್ರೆ d square by dx square, y1 ಅಂದ್ರೆ dy by dx. ನೋಡಿ ಇದು y1 is equal to y dash is equal to dy by dx, ಇದೆಲ್ಲ ಒಂದೇ. have to remember. y2 ಅಂದ್ರೆ y double dash ಅಂದ್ರೆ ಒಂದೇ, ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಅಂದ್ರೆ ಒಂದೇ, ಅಂಡ್ ಸೋ ಆನ್. y3 ಬಂತು ಅಂದ್ರೆ ಡಿ ಕ್ಯೂಬ್ ವೈ ಬೈ ಡಿ ಎಕ್ಸ್ ಕ್ಯೂಬ್ ಅಂತ, ಡಿ ಕ್ಯೂಬ್ ವೈ ಬೈ ಡಿ ಎಕ್ಸ್ ಕ್ಯೂಬ್ ಅಂತ. ಈಗ ಇಲ್ಲಿ ಕೊಟ್ಟಿರೋದು
1 plus y1 square to the power of 2 by 3 is equal to y2. y2 ಅಂದರೆ d square by d square. ಈಗ radicand ಇಂದ ಫ್ರೀ ಮಾಡೋಣ ಇದನ್ನ. 1 plus y1 to the power of ಪವರ್ನ I have to raise to 3 here. ಅವಾಗ 3 ಕ್ಯಾನ್ಸಲ್ ಆಗುತ್ತೆ. ಅವಾಗ ಈ ಕಡೆ ಕೂಡ 3ಗೆ ನಾನು ರೈಸ್ ಮಾಡಬೇಕು ಪವರ್ನ. ಅಲ್ಲಿಗೆ 1 plus y1 ಹೋಲ್ ಸ್ಕ್ವಯರ್ ಈಸ್ ಈಕ್ವಲ್ ಟು y2 ಕ್ಯೂಬ್ ಅಂತ ಆಯಿತು. ಅಲ್ಲಿಗೆ ಆರ್ಡರು ಅಂದರೆ ಇಲ್ಲಿ ಕೊಟ್ಟಿದ್ದಾರೆ ಎಮ್ ಅಂಡ್ ಎನ್ ಆರ್ ಡಿಗ್ರಿ ಅಂಡ್ ಆರ್ಡರ್ ಇಲ್ಲಿ. ಸೊ ಆರ್ಡರ್ ಈಸ್ ನೋಡಿ, ಇಫ್ ಎಮ್ ಅಂಡ್ ಎನ್ ಆರ್ ಡಿಗ್ರಿ ಅಂಡ್ ಆರ್ಡರ್, ಉಲ್ಟಾ ಹೇಳಿದ್ದಾರೆ. ಸೊ ಎಮ್ ಏನಾಯ್ತು, ಡಿಗ್ರಿ ಆಯ್ತು. ಎನ್ ಅಂದ್ರೆ ಏನಾಯ್ತು, ಆರ್ಡರ್ ಆಯ್ತು. ಸೊ ಆರ್ಡರ್ ಈಸ್ ಎನ್ ವಿಚ್ ಈಸ್ ಈಕ್ವಲ್ ಟು 2 ಅಂಡ್ ಡಿಗ್ರಿ ಈಸ್ ಎಮ್ ವಿಚ್ ಈಸ್ ಈಕ್ವಲ್ ಟು 3. ಈಗ ನಾವು ಫೈಂಡ್ ಔಟ್ ಮಾಡಕ್ಕಿರೋದು ಎಮ್ ಪ್ಲಸ್ ಎನ್ by m minus n is equal to 3 plus 2 by 3 minus 2, that is 5 by 1, which is 5, which is in option B here. It's 5. M is 3, n equals 2. So m plus n by m minus n andre 3 plus 2 by 3 minus 2, which is equal to 5. ನೋಡಿ ನೆಕ್ಸ್ಟ್ ದ ಆರ್ಡರ್ ಅಂಡ್ ಡಿಗ್ರಿ. ನೀವು ಹಿಸ್ಟ್ರಿಗೆ ಹೋದ್ರೆ ನೀವು ಎಲ್ಲ ಆರ್ಡರ್ ಅಂಡ್ ಡಿಗ್ರಿ ಮೇಲೆ ಕ್ವಶನ್ಸ್. ದ ಆರ್ಡರ್ ಅಂಡ್ ಡಿಗ್ರಿ ಆಫ್ ದ ಡಿಫರೆನ್ಷಿಯಲ್ ಈಕ್ವೇಶನ್ 1 plus dy by dx whole to the power of 5 to the power of 1 by 3. So raise the power to 3 to eliminate the radicand. To the power of 5 ಇದೆ ಇಲ್ಲಿ, whole to the power of 1 by 3 ಇದೆ. I have to raise this power to 3. ಅವಾಗ ರೈಟ್ ಹ್ಯಾಂಡ್ ಸೈಡ್ ಕೂಡ ನಮಗೆ ಪವರ್ನ ರೈಸ್ ಮಾಡಬೇಕು 3ಗೆ. ಸೊ ಅಲ್ಲಿಗೆ ಈ 3 ಎಲಿಮಿನೇಟ್ ಆಗಿ ಇಟ್ ಈಸ್ ಫ್ರೀ ಫ್ರಮ್ radicand. ದಟ್ ಈಸ್ 1 plus dy by dx whole to the power of 5 is equal to d square y by dx square ಅಂದ್ರೆ y2 whole cube ಆಯಿತು, y2 cube. ಸೊ ಅಲ್ಲಿಗೆ ಆರ್ಡರ್ ಈಸ್ 2, ಆರ್ಡರ್ ಈಸ್ 2 and degree is 3. That is option 2 here. Answer is 2. Next, the order and degree of the differential equation. ಇಲ್ಲಿ ನೋಡ್ತಿದ್ದಾಗ ಆನ್ಸರ್ ಮಾಡಬಹುದು ನಾವು. ಇವಾಗ ನೀವು d square by dx square is the highest order and its power is 1. So order is 2 and degree is 1. Option 3. So just if you note the equations, it is enough. You need not note these options. X into d square by dx square plus dy by dx whole square plus y square is equal to 0 implies order is 2 and degree is 1. If P and Q are the order and degree of the differential equation, y square into d square by dx square whole square
plus 3x into dy by dx plus x square y square is equal to sin x. Sin x ಇರಬಹುದು, sin of dy by dx ಇರಬಾರ್ದು. ಸೊ ಪ್ಲೀಸ್ ನೋಟ್ ದ ಡಿಫರೆನ್ಸ್. ಹಿಂಗಿದ್ರೆ ನಮಗೆ ಡಿಗ್ರಿ ಸಿಗಲ್ಲ. ಬಟ್ sin x ಅಂತ ಇರಬಹುದು, cos x ಇರಬಹುದು. ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ಸ್ ಮೈಟ್ ಬಿ ಪ್ರೆಸೆಂಟ್. ಆದ್ರೆ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ಸ್ ಅಲ್ಲಿ ಆಂಗಲ್ dy by dx ಆಗಬಾರ್ದು, ಅಷ್ಟೇ ಇರೋದು. ಈಗ ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಹೈಯೆಸ್ಟ್ ಆರ್ಡರ್ ಯಾವುದು ಅಂದ್ರೆ 2. ಅಂದ್ರೆ ಡಿಗ್ರಿ ಅಂದ್ರೆ ಪವರ್, ಹೈಯೆಸ್ಟ್ ಆರ್ಡರ್ ನ ಪವರ್ ಯಾವುದು ನೋಡಿ. y ಸ್ಕ್ವೇರ್ಗೂ y2ಗೂ y ಡಬಲ್ ಡ್ಯಾಶ್ಗೂ ಕನ್ಫ್ಯೂಸ್ ಆಗಬಾರ್ದು. y ಸ್ಕ್ವೇರ್ ಮೀನ್ಸ್ y ಸ್ಕ್ವೇರ್ ಓನ್ಲಿ, y ಡಬಲ್ ಡ್ಯಾಶ್ ಮೀನ್ಸ್ d ಸ್ಕ್ವೇರ್ ಬೈ ಡಿ ಸ್ಕ್ವೇರ್. y2 ಅಂತ ಇಲ್ಲಿ ಬರೆದ್ರೆ d ಸ್ಕ್ವೇರ್ ಬೈ ಡಿ ಸ್ಕ್ವೇರ್. ಈಗ d ಸ್ಕ್ವೇರ್ ಬೈ ಡಿ ಸ್ಕ್ವೇರ್ ಇದೆ, ಹೋಲ್ ಸ್ಕ್ವೇರ್ ಇದೆ, ಅಲ್ಲಿಗೆ ಆರ್ಡರ್ 2 ಆಯ್ತು, ಡಿಗ್ರಿನೂ 2 ಆಯ್ತು. ಸೊ ಎರಡು ಸೇಮ್ ಇರೋದ್ರಿಂದ ವಿ ಕ್ಯಾನ್ ರೈಟ್ ಇಟ್ ಆಸ್ p is equal to q. ಇಲ್ಲಿ p by q equals 1/2 ಅಂತ ಇತ್ತು ಆಪ್ಷನ್ 3 ನಲ್ಲಿ. ಆಪ್ಷನ್ 4 p greater than q, ಆಪ್ಷನ್ 1 ನಲ್ಲಿ p less than q. ಆಪ್ಷನ್ 2 is the right choice because p is equal to q, that is order is equal to degree in the given differential equation. ನೆಕ್ಸ್ಟ್ ಇಲ್ಲಿ ನೋಡಿ, ಒಂದು ಕ್ಯೂಬ್ ರೂಟ್ ಇದೆ. ಇದು ಕೂಡ CET 18 ಕಂಟಿನ್ಯೂಸ್ ನೀವು ನೋಡಿದ್ರಿ. 19, 18, 17, 16, 15, 14 ಎಲ್ಲ ಆರ್ಡರ್ ಅಂಡ್ ಡಿಗ್ರಿ ಮೇಲೆ ಕ್ವಶನ್. ದ ಡಿಗ್ರಿ ಅಂಡ್ ಆರ್ಡರ್ ಆಫ್ ದ ಡಿಫರೆನ್ಷಿಯಲ್ ಈಕ್ವೇಶನ್ d square by dx square plus is equal to cube root of 1 plus dy by dx whole square. So let us simplify this. d square y by dx square is equal to ಕ್ಯೂಬ್ ರೂಟ್ ಅಂತ ಇದೆ ಅಲ್ವಾ, ಹಾಗಾದ್ರೆ 1 plus dy by dx whole square to the power of 1/3, to the power of 1/3. ಈಗ ಇದನ್ನ 1/3 ಎಲಿಮಿನೇಟ್ ಮಾಡಬೇಕಂದ್ರೆ ನಾನು ರೈಸಿಂಗ್ ದ ಪವರ್ ಟು 3 ಆನ್ ಬೋತ್ ಸೈಡ್ಸ್. d square y by dx square ಹಿಯರ್ ಪವರ್ ನ ರೈಸ್ ಮಾಡಿ 3 ಗೆ, ಅವಾಗ ಆ ಕಡೆ 1 plus dy by dx whole square. So d square y by dx square whole cube is equal to 1 plus dy by dx whole square. ಸೊ ಅಲ್ಲಿಗೆ ನಮ್ಗೆ ಏನಾಯ್ತು, d square y by dx square whole cube ಆಯ್ತು. ಆರ್ಡರ್ 2 ಆಯ್ತು, ಡಿಗ್ರಿ ಏನಾಯ್ತು 3 ಆಯ್ತು. ಸೊ 2 and 3 ಫಸ್ಟ್ ಇಲ್ಲಿ ಕೇಳಿದಾರೆ ನೋಡ್ಕೊಳ್ಳಿ. ಫಸ್ಟ್ ಡಿಗ್ರಿ ಕೇಳ್ಬಿಟ್ಟಿದ್ದಾರೆ, ಆಮೇಲೆ ಆರ್ಡರ್ ಕೇಳಿದ್ದಾರೆ. ಸೊ ಅಲ್ಲಿಗೆ ಡಿಗ್ರಿ ಈಸ್ 3, ಆರ್ಡರ್ ಈಸ್ 2. ಅಲ್ಲಿಗೆ ಆಪ್ಷನ್ ಬಿ ಸರಿ ಆಗುತ್ತೆ, 3 and 2. ಇದನ್ನ ನೋಡ್ಕೋಬೇಕು ನಾವು. ಫಸ್ಟ್ ಆರ್ಡರ್ ಡಿಗ್ರಿನೇ ಅಂತಲ್ಲ, ಡಿಗ್ರಿ ಅಂಡ್ ಆರ್ಡರ್ ಅಂತ ಕೇಳಿದ್ದಾರೆ. ಹಂಗಾಗಿ ಯಾವ್ದು ಕೊಟ್ಟಿದ್ದಾರೆ ನೋಡ್ಕೊಂಡು ಬರೀಬೇಕು. 2 and 3 ಅಂತ ಬರೆದ್ರೆ ತಪ್ಪಾಗ್ಬಿಡುತ್ತೆ. 3 and 2 ಕರೆಕ್ಟ್ ಆಗುತ್ತೆ. ಇದು ಒಂದು ವೇರಿಯಬಲ್ ಸಪರಬಲ್, ಅಂದ್ರೆ ವೇರಿಯಬಲ್ಸ್ ಸಪರೇಟ್ ಮಾಡಿಕೊಂಡು ಸಾಲ್ವ್ ಮಾಡೋಂಥದ್ದು. ಸಾಲ್ವ್ ಅಂತ ಇದೆ, ಹಾಗಾಗಿ ಆಪ್ಷನ್ಸ್ ಕೊಡದೆ ಸುಮ್ಮನೆ ಕ್ವಶನ್ ಅನ್ನ ತಗೊಂಡಿದ್ದೀನಿ. ಸಾಲ್ವ್ ಅಂತ ಇದ್ದಾಗ ಏನ್ ಮಾಡ್ತೀವಿ ನಾವು ವೇರಿಯಬಲ್ ಸಪರಬಲ್ ಮೆಥಡ್ ಅಲ್ಲಿ ಅಂದ್ರೆ y ಟರ್ಮು dy ಟರ್ಮ್ ಒಂದ್ ಕಡೆ, x ಟರ್ಮು dx ಟರ್ಮ್ ಒಂದ್ ಕಡೆ ತಗೋತೀವಿ. ಈಗ ಗಿವನ್ ಈಕ್ವೇಶನ್ ಇಂಪ್ಲೈಸ್ ಇಲ್ಲಿ e ಟು ದಿ ಪವರ್ ಆಫ್ x ಪ್ಲಸ್ 1 ಇಂದ ನಾನು ಡಿವೈಡ್ ಮಾಡಿದ್ರೆ ಗಿವನ್ ಈಕ್ವೇಶನ್, ಆಮೇಲೆ ಇಲ್ಲಿ ನೋಡಿ y ಪ್ಲಸ್ 1 ಇದೆ, ಆ ಕಡೆ dx ಇದೆ, ಹಾಗಾಗಿ ನಾನು y ಪ್ಲಸ್ 1 ಇಂದನೂ ಮಾಡಬೇಕು. dx ಪಕ್ಕ ಯಾವ y ಟರ್ಮ್ ಇರುತ್ತೋ ಅಂದ್ರೆ y ಪ್ಲಸ್ 1, dy ಪಕ್ಕ ಯಾವ x ಟರ್ಮ್ ಇರುತ್ತೋ ಅದರಿಂದ ಡಿವೈಡ್ ಮಾಡಬೇಕು. ಹೇಗೆ ಡಿವೈಡ್ ಮಾಡಬೇಕು ಅಂತ ಗೊತ್ತಾಗುತ್ತೆ. dy ಪಕ್ಕ ಇರುವಂತಹ x ಟರ್ಮು, dx ಪಕ್ಕ ಇರುವಂತಹ y ಟರ್ಮ್ ಅನ್ನು ಸಪರೇಟ್ ಮಾಡಬೇಕು. ಸೊ ಡಿವೈಡೆಡ್ ಬೈ e ಟು ದಿ ಪವರ್ ಆಫ್ x ಪ್ಲಸ್ 1 ಇಂಟು y ಪ್ಲಸ್ 1 ಅಂದ್ರೆ ಈಗ ಕೊಟ್ಟಿರೋ ಈಕ್ವೇಶನ್ e ಟು ದಿ ಪವರ್ ಆಫ್ x ಪ್ಲಸ್ 1 y dy by e to the power of x plus 1 into y plus 1 ಆಗುತ್ತೆ, is equal to e to the power of x y plus 1 ಇಲ್ಲಿ dx by e to the power of x plus 1 into y plus 1. ಈಗ ಏನಾಯ್ತು, e to the power of x plus 1 ಎಲಿಮಿನೇಟ್ ಆಯ್ತು. ಇಲ್ಲಿ ನೋಡಿ, ಇಲ್ಲಿ ಏನಾಯ್ತು, e to the power of y plus 1 ಎಲಿಮಿನೇಟ್ ಆಯ್ತು. ಸೊ y dy by
y plus 1 is equal to e to the power of x by e to the power of x plus 1 into dx. ಸೊ ಇಂಟಿಗ್ರೇಟ್ ಮಾಡ್ತೀರಾ, ಆಗ ನೋಡಿ ಇಲ್ಲಿ y plus 1 ಇದೆ, ಇಲ್ಲಿ y ಇದೆ. ಈಗ ನಾನು ಇದನ್ನ ಇಂಟಿಗ್ರೇಟ್ ಮಾಡಬೇಕಂದ್ರೆ ಪ್ಲಸ್ 1 ಮೈನಸ್ 1 ಅಂತ ಬರ್ಕೋಬಹುದು. ದಟ್ ಇಂಪ್ಲೈಸ್ ನೋಡಿ y plus 1 minus 1 by y plus 1 is equal to, ಆ ಕಡೆ ನಾನು ಇಂಟಿಗ್ರೇಟ್ ಮಾಡ್ಬೋದು, ಡಿನಾಮಿನೇಟರ್ನ ಡಿರೈವೇಟಿವ್ ನ್ಯೂಮರೇಟರ್ ಇರೋದ್ರಿಂದ ಲಾಗ್ ಆಫ್ ದ ಡಿನಾಮಿನೇಟರ್ ಪ್ಲಸ್ ಸಿ. ಈ ಕಡೆ y plus 1 by y plus 1 ಅಂತ ನಾನು ಡಿವೈಡ್ ಮಾಡ್ಕೊಂಡ್ರೆ 1 ಆಗುತ್ತೆ. 1ಗೆ ಇಂಟಿಗ್ರಲ್ y, ಇಲ್ಲಿ ವಿತ್ ರೆಸ್ಪೆಕ್ಟ್ ಟು y ಇರೋದು. y plus 1 by y plus 1 ಅಂದ್ರೆ 1, ಇಂಟಿಗ್ರಲ್ 1 is y, ಮೈನಸ್ 1 by y plus 1 ಅಂದ್ರೆ ಲಾಗ್ ಆಫ್ ಮಾಡ್ಯುಲಸ್ ಆಫ್ y plus 1 which is equal to log of e to the power of x plus 1 plus c. This is the answer. Here it is. You can observe, when you divide by e to the power of x plus 1 into y plus 1, I got y dy by y plus 1 which is e to the power of x by e to the power of x plus 1. y plus 1 minus 1 ಬರೆದು y plus 1 ಮಾಡಿದೆ. ಈಗ y plus 1 by y plus 1 ಅಂತ ಡಿವೈಡ್ ಮಾಡಿದ್ರೆ 1 ಆಯಿತು. 1 by y plus 1 e to the power of x by e to the power of x plus 1 into dx plus c. 1 ಗೆ ಇಂಟಿಗ್ರಲ್ y, 1 by y plus 1 ಗೆ log y plus 1, ಇದಕ್ಕೆ log of e to the power of x plus 1 plus c. ನೆಕ್ಸ್ಟ್ ವೇರಿಯಬಲ್ ಸಪರಬಲ್ ಮೇಲೆ, ಸೊ 16 ಅಲ್ಲಿ ಬಂದಿರೋಂಥ ಕ್ವಶನ್, dx by x ಪ್ಲಸ್ dy by y ಅಂತ ಇದೆ. ಸೊ ಇಂಟಿಗ್ರೇಟ್ ಮಾಡಿಬಿಟ್ರೆ ಆಯಿತು, dx by x ಪ್ಲಸ್ dy by y is equal to 0. ಇಲ್ಲಿ ಇಂಟಿಗ್ರಲ್, ಇಲ್ಲೂ ಇಂಟಿಗ್ರಲ್, ಇಲ್ಲೂ ಇಂಟಿಗ್ರಲ್. ಸೊ ಅಲ್ಲಿಗೆ log x plus log y is equal to, you can say log c. log x plus log y is xy is equal to c ಆಗುತ್ತೆ. So xy is equal to c is the solution of the given differential equation. ಇಂಟಿಗ್ರಲ್ 0 ಅಂತ ಕಾನ್ಸ್ಟೆಂಟ್ ಅಂತ ಬರುತ್ತಲ್ವಾ, ಸೊ ನಮ್ಮ ಕನ್ವೀನಿಯನ್ಸ್ಗೆ ನಾವು ಅದನ್ನು ಲಾಗ್ ಸಿ ಅಂತ ಕೂಡ ತಗೋಬಹುದು. ಅವಾಗ ಲಾಗ್ನ ಎಲಿಮಿನೇಟ್ ಮಾಡ್ಬೋದು. ಲಾಗ್ ಎಮ್ ಪ್ಲಸ್ ಲಾಗ್ ಎನ್, ಲಾಗ್ ಎಮ್ ಪ್ಲಸ್ ಲಾಗ್ ಎನ್ ಈಸ್ ಲಾಗ್ ಎಮ್ ಎನ್. ಹಂಗಾಗಿ ಎರಡು ಕಡೆನೂ ಲಾಗ್ ರಿಮೂವ್ ಮಾಡಿದ್ರೆ ಎಕ್ಸ್ ವೈ ಇಸ್ ಈಕ್ವಲ್ ಟು ಸಿ ಆಯಿತು. ನೆಕ್ಸ್ಟ್ ಮತ್ತೆ ನೋಡಿ, ಆರ್ಡರ್ ಆಫ್ ದ ಡಿಫರೆನ್ಷಿಯಲ್ ಈಕ್ವೇಶನ್ whose general solution is y is equal to a cos x plus b sin x plus c into e to the power of x. This is the general solution of the differential equation. ಅದರ ಆರ್ಡರ್ ಎಷ್ಟು ಅಂತ, ಎ ಬಿ ಸಿ ಬೀಯಿಂಗ್ ಆರ್ಬಿಟ್ರರಿ ಕಾನ್ಸ್ಟೆನ್ಸೀಸ್. ಇಲ್ಲಿ ಸೊಲ್ಯೂಷನ್ ಆಫ್ ದ ಡಿಫರೆನ್ಷಿಯಲ್ ಈಕ್ವೇಶನ್ ಕೊಟ್ಟಿದ್ದಾರೆ. ಹಾಗಾದ್ರೆ ಆ ಸೊಲ್ಯೂಷನ್ ಆಗಿರುವಂತಹ ಡಿಫರೆನ್ಷಿಯಲ್ ಈಕ್ವೇಶನ್ ನ ಆರ್ಡರ್ ಎಷ್ಟು ಅನ್ನೋದು ಕ್ವಶನ್. ನೋಡಿ, ಆರ್ಬಿಟ್ರರಿ ಕಾನ್ಸ್ಟೆಂಟ್ಸ್ ಎಷ್ಟಿದೆ ಅಂತ ನೋಡ್ಬೇಕು. ಎ ಅನ್ನೋದು ಒಂದು ಆರ್ಬಿಟ್ರರಿ ಕಾನ್ಸ್ಟೆಂಟ್, ಬಿ ಒಂದು, ಸಿ ಒಂದು, ಆಯ್ತಾ. ಎ ಬಿ ಸಿ ಬೀಯಿಂಗ್ ಆರ್ಬಿಟ್ರರಿ ಕಾನ್ಸ್ಟೆಂಟ್ಸ್ ಅಂತ ಇದೆ. ಸೊ ದೇರ್ ಆರ್ 3 ಇಂಡಿಪೆಂಡೆಂಟ್ ಆರ್ಬಿಟ್ರರಿ ಕಾನ್ಸ್ಟೆಂಟ್ಸ್. ಸೊ ಆರ್ಡರ್ ಈಸ್ ಈಕ್ವಲ್ ಟು 3. ದೇರ್ ಆರ್ 3 ಇಂಡಿಪೆಂಡೆಂಟ್ ಆರ್ಬಿಟ್ರರಿ ಕಾನ್ಸ್ಟೆಂಟ್ಸ್. ಎಷ್ಟು ಆರ್ಬಿಟ್ರರಿ ಕಾನ್ಸ್ಟೆಂಟ್ಸ್ ಇರುತ್ತೋ ಅಷ್ಟು ಆರ್ಡರ್ ಆಗುತ್ತೆ.
The differential equation of the family of lines passing through the origin. ಈಗ equation of the family of lines, ಇಲ್ಲಿ ಫ್ಯಾಮಿಲಿ ಆಫ್ ಲೈನ್ಸ್ ಅಂದ್ರೆ ನೋಡಿ ಯಾವ್ದು ಬೇಕಾದ್ರೆ ಎಷ್ಟೊಂದು ಸ್ಟ್ರೈಟ್ ಲೈನ್ ಬರ್ಬೋದು. ಪಾಸಿಂಗ್ ಥ್ರೂ ದ ಆರಿಜಿನ್ ಯು ವಿಲ್ ಬಿ ಹ್ಯಾವಿಂಗ್ n number of or infinite number of equations which will pass through the origin. So and its equation is given by y is equal to mx. c ಬರಲ್ಲ, ಇಲ್ಲಿ mx plus c ಬರಬೇಕು equation ಸ್ಟ್ರೈಟ್ ಲೈನ್. ಇಲ್ಲಿ y ಇಂಟರ್ಸೆಪ್ಟ್ ಇರಲ್ಲ, c ಅಂದ್ರೆ y ಇಂಟರ್ಸೆಪ್ಟ್, ಎಲ್ಲೂ ಅದು y ಆಕ್ಸಿಸ್ ನ ಟಚ್ ಮಾಡಲ್ಲ, ಕಟ್ಟು ಮಾಡಲ್ಲ. ಸೊ ಹಾಗಾಗಿ y is equal to mx is the equation of the line passing through the origin. passing through the origin ನ equation ಯಾವುದು? y is equal to mx. ಹಾಗಾದ್ರೆ dy by dx is equal to m ಡಿಫ್ರೆನ್ಶಿಯೇಟ್ ಮಾಡಿದಾಗ. ಸೊ m ವ್ಯಾಲ್ಯೂ dy by dx ಬಂದ್ರೆ ಇದನ್ನ equation 1 ಅನ್ಕೊಳ್ಳೋಣ, equation 2 ಅನ್ಕೊಳ್ಳೋಣ. 2 ನ 1 ಅಲ್ಲಿ ಹಾಕಿದ್ರೆ y is equal to m ಜಾಗದಲ್ಲಿ dy by dx into x ಆಯ್ತು. y is equal to x into dy by dx. ಆಪ್ಷನ್ 4 ಅಲ್ಲಿ ಇದೆ ನೋಡಿ. y is equal to x into dy by dx. So family of curves, ಈಗ ಸರ್ಕಲ್ಸ್ ಟಚಿಂಗ್ x axis, ಸರ್ಕಲ್ ಟಚಿಂಗ್ y axis ಆಯ್ತಾ, ಸರ್ಕಲ್ಸ್ ವಿತ್ ಸೆಂಟರ್ ಅಟ್ ದ ಆರಿಜಿನ್, ಈ ತರ ಬೇರೆ ಬೇರೆ ಪ್ಯಾರಾಬೋಲಾ, ಹೈಪರ್ಬೋಲಾ, ಎಲಿಪ್ಸ್ ಆ ಥರ ಎಲ್ಲ ಬರುತ್ತೆ ಕ್ವಶನ್ಸು. ಅದ್ರದ್ದು ಈಕ್ವೇಶನ್ಸ್ ಗೊತ್ತಿದ್ರೆ ನಾವು ಆರ್ಬಿಟ್ರರಿ ಕಾನ್ಸ್ಟೆಂಟ್ಸ್ ಬರುತ್ತಲ್ವ ಅದನ್ನ ಎಲಿಮಿನೇಟ್ ಮಾಡಿಬಿಟ್ಟು, ಅಂದ್ರೆ m ಇರ್ಬೋದು. ಇನ್ ಕೇಸ್ ಆಫ್ ಪ್ಯಾರಾಬೋಲಾ ಇಟ್ ಈಸ್ 4ax ಅಂತ ಬಂದಿರುತ್ತೆ. ಇನ್ ಕೇಸ್ ಆಫ್ ಸರ್ಕಲ್ x minus h whole square plus y minus k whole square equals r square ಅಂತ ಬರುತ್ತೆ. ಈ h k r ಇದನ್ನೆಲ್ಲ ಎಲಿಮಿನೇಟ್ ಮಾಡಿದ್ರೆ ನಮಗೆ ಗಿವನ್ ಡಿಫರೆನ್ಷಿಯಲ್ ಈಕ್ವೇಶನ್ ಸಿಗುತ್ತೆ, ರಿಕ್ವೈರ್ಡ್ ಡಿಫರೆನ್ಷಿಯಲ್ ಈಕ್ವೇಶನ್ ಸಿಗ್ತಾ ಹೋಗುತ್ತೆ. So y equals mx ಇತ್ತು, y dash equals m, therefore y is equal to y dash x. Next, the differential equation of family of parabolas y square is equal to 4ax, where a is a parameter is dy by dx equals y by 2x. Option 1 ಆಯ್ತು. Option 2 ನೋಡಿ dy by dx equals minus y by 2x. Option 3 ನಲ್ಲಿ dy by dx equals minus 2y by x. dy by dx is equal to 2y by x ಅಂತ ಇದೆ. So y square is equal to 4ax is the equation of the parabola. So now we need to eliminate this 4a. 4a ನ ಎಲಿಮಿನೇಟ್ ಮಾಡಿದ್ರೆ ಆಯ್ತು ನೋಡಿ. y square by x is equal to 4a ಅಂತ ತಗೊಳ್ಳೋದು. y square by x is equal to 4a. ಅಲ್ಲಿ ಕೊಟ್ಟಿರೋ ಇಕ್ವೇಶನ್ ಅನ್ನ ಈ ತರ ಬರ್ಕೊಂಡ್ವಿ. Now differentiate with respect to x on both sides. Right hand side 0, left hand side ಅಲ್ಲಿ quotient rule ಅಪ್ಲೈ ಮಾಡಬೇಕಾಗುತ್ತೆ. ಡಿನಾಮಿನೇಟರ್ d by dx of numerator ಅಂದ್ರೆ 2y into dy by dx minus numerator is y square into derivative of x. D by dx of x is 1, that is d by dx of denominator by denominator square is equal to derivative of 4a is 0. ಈಗ ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ 2xy dy by dx minus y square is equal to 0. ಡಿನಾಮಿನೇಟರ್ ಇರುವಂತಹ x ಸ್ಕ್ವೇರ್ ಹೊರಟೋಗುತ್ತೆ. ಈಗ ಸಾಲ್ವ್ ಮಾಡ್ಕೊಳ್ಳಿ dy by dx ಗೆ. ಅವಾಗ dy by dx is equal to y ಸ್ಕ್ವೇರ್ ಆ ಕಡೆ ಹೋಯ್ತು, ಆಮೇಲೆ ಡಿವೈಡೆಡ್ ಬೈ 2xy ಆಯ್ತು. y ಮತ್ತೆ y ಸ್ಕ್ವೇರ್ ಹೋಗಿ ಉಳಿಯೋದು y by 2x. ಸೊ dy by dx is equal to y by 2x. ಇಲ್ಲಿದೆ ನೋಡಿ, ಆಪ್ಷನ್ 1 ಅಲ್ಲಿದೆ. dy by dx is equal to y by 2x.
ನೆಕ್ಸ್ಟ್ ನೋಡಿ CET 15 ಅಲ್ಲೂ ಬಂದಿದೆ. ದ ಆರ್ಡರ್ ಆಫ್ ದ ಡಿಫರೆನ್ಷಿಯಲ್ ಈಕ್ವೇಶನ್ ಆಫ್ ಆಲ್ ಸರ್ಕಲ್ಸ್ ಆಫ್ ಎ ಗಿವನ್ ರೇಡಿಯಸ್ A is, radius is given. Order of differential equation of all circles, that is family of circles. Equation of the circle is given by x minus h whole square plus y minus k whole square is equal to a square, where hk is the center. ಇಲ್ಲಿ h and k center ಆಗುತ್ತೆ. ಪಾಯಿಂಟ್ hk is the center. ಆ ತರ ಇದ್ರೆ radius is a, ಆ ತರ ಇರುವಂತದ್ದು. Here it has two independent arbitrary constants. ನೋಡಿ ಈ ಕಡೆ ಡಿರೈವೇಟಿವ್ ಡಿಫರೆನ್ಶಿಯೇಟ್ ಮಾಡಿದ್ರೆ 0 ಆಗ್ಬಿಡುತ್ತೆ. ಇಲ್ಲಿ h and k ಅಂತ ಎರಡಿದೆ, ಹಾಗಾಗಿ ಆರ್ಡರ್ ಈಸ್ 2 here. I can say option 2 is the right choice. Definitely we can solve this. X minus h whole square plus y minus k whole square lengthy ಆಗುತ್ತೆ. ನೀವು NCERT book ಅಲ್ಲಿ ಮಾಡಿರ್ತೀರಿ 2 into x minus h into derivative of x minus h is 1 plus 2 into y minus k into derivative of y minus k ಅಂದ್ರೆ dy by dx y dash which is equal to 0. Now I have to solve for y dash. y dash ಗೆ ಸಾಲ್ವ್ ಮಾಡ್ಕೋಬೇಕು. 2 2 ಹೋಗುತ್ತೆ, ಆ ಕಡೆ ಹೋದ್ರೆ ನಿಮಗೆ x minus h by ಮೈನಸ್ ತಗೊಳ್ತೀನಿ, ಮೈನಸ್ x minus h by y minus k ಬರುತ್ತೆ. ಸೊ ನಾನೇನು ಮಾಡಬೇಕಾಗುತ್ತೆ, ಮತ್ತೆ ಈ y dash ಇದೆ ಅಲ್ವಾ, ಇದನ್ನು ಉಪಯೋಗಿಸ್ಕೊಂಡು ವಾಪಸ್ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೆ ಎಲಿಮಿನೇಟ್ ಆಗುತ್ತೆ. h and k ಎಲಿಮಿನೇಟ್ ಮಾಡೋ ಥರದಲ್ಲಿ ಮಾಡ್ಕೋಬೇಕು. ಎರಡು ಆರ್ಬಿಟ್ರರಿ ಕಾನ್ಸ್ಟೆಂಟ್ಸ್ ಇದೆಯಲ್ಲ, ಹಂಗಾಗಿ ಎರಡು ಆರ್ಡರ್ ಇಸ್ 2 ಅಂತ ಹೇಳ್ಬಿಡೋದು ಈಸಿ ಆಗುತ್ತೆ. ನೆಕ್ಸ್ಟ್ ಸೊಲ್ಯೂಷನ್ ಆಫ್ ದಿಸ್ ಈಕ್ವೇಶನ್ 2x minus 10y cube into dy by dx plus y is equal to 0. ಇದರ ಸೊಲ್ಯೂಷನ್ ಏನು ಅಂತ. ಸೊಲ್ಯೂಷನ್ ಏನಂದ್ರೆ ಐದರ್ ಬೈ ವೇರಿಯಬಲ್ ಸೆಪರೇಬಲ್ ಮೆಥಡ್ ಆರ್ ಬೈ ಇಫ್ ಇಟ್ ಇಸ್ ಅ ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಶನ್, ಅಥವಾ ನಮಗೆ ಇನ್ನು ಎರಡು ತರ ಫಾರ್ಮ್ ಬರುತ್ತಲ್ವಾ, ಅದರಲ್ಲಿ ಯಾವುದೋ ಒಂದು ಫಾರ್ಮಲ್ಲಿ ಇದ್ರೆ ಈಕ್ವೇಶನ್, ಅದಕ್ಕೆ ನಾವು ಸೊಲ್ಯೂಷನ್ ನ ಫೈಂಡ್ ಔಟ್ ಮಾಡಬೇಕು. ಈಗ ಫಸ್ಟ್ ಮೆಥಡ್ ಅಲ್ಲೇ ಇದು ಸಾಲ್ವ್ ಆಗತ್ತಾ ಅಂತ ನೋಡೋಣಂತೆ. ನೋಡಿ 2x ಇಂಟು dy ಮಲ್ಟಿಪ್ಲೈ ಬೈ dx ಮಾಡ್ಕೊಳ್ಳೋಣ. ಅವಾಗ 2x ಮೈನಸ್ 10y ಕ್ಯೂಬ್ ಇಂಟು dy ಪ್ಲಸ್ y ಇಂಟು dx ಇಸ್ ಈಕ್ವಲ್ ಟು 0. ಅಲ್ಲಿಗೆ 2x dy 10y ಕ್ಯೂಬ್ dy ಬಂತು ಪ್ಲಸ್ y. ಈಗ ನಾವೇನ್ ಮಾಡ್ಬೇಕಂದ್ರೆ dy ಪಕ್ಕ x ಇರಬಾರ್ದು, dx ಪಕ್ಕ y ಇರಬಾರ್ದು, ಆ ತರ ನೋಡ್ಕೊಳ್ತೀವಿ ಆದಷ್ಟು. ಬಟ್ ಇಲ್ಲಿ ಏನ್ ಮಾಡ್ಬೋದು ಅಂದ್ರೆ ನೋಡಿ, ಮಲ್ಟಿಪ್ಲೈ ಬೈ y ಇಲ್ಲಿ ಈಸಿ ಮೆಥಡ್ ಅಂದ್ರೆ 2x ಇಂಟು dy 2x ಇಂಟು dy ಮೈನಸ್ 10y ಕ್ಯೂಬ್ ಇಂಟು dy ಪ್ಲಸ್ y dx. ಈಗ ವೇರಿಯಬಲ್ ಸಪರಬಲ್ ಮಾಡ್ಬೇಕಂದ್ರೆ ನನಗೆ ಇದೇನೋ ಓಕೆ. ಈಗ dx ಪಕ್ಕ y ಇರಬಾರ್ದು ಅಂದ್ರೆ ಐ ಹ್ಯಾವ್ ಟು ಡಿವೈಡ್ ದಿಸ್ ಬೈ y. ಹಾಗಾದ್ರೆ ಇಲ್ಲಿ dy ಪಕ್ಕ x ಇರಬಾರ್ದು ಅಂದ್ರೆ ಐ ಹ್ಯಾವ್ ಟು ಡಿವೈಡ್ ಬೈ x. ಬಟ್ ಇಲ್ಲಿ ಏನಾಗುತ್ತೆ, ಇಲ್ಲಿ ಮತ್ತೆ x ಬಂದ್ಬಿಡುತ್ತೆ dy ಪಕ್ಕ, ಹಾಗಾಗಿ ವೇರಿಯಬಲ್ ಸಪರಬಲ್ ಅಲ್ಲಿ ಮಾಡಕ್ಕಾಗಲ್ಲ. ಸೊ ಹೌ ಟು ಮ್ಯಾನಿಪುಲೇಟ್ ದಿಸ್ ನಾವು, ಲೆಟ್ ಮಿ ಮಲ್ಟಿಪ್ಲೈ ದಿಸ್ ಈಕ್ವೇಶನ್ ಬೈ y. y ಇಂದ ಮಲ್ಟಿಪ್ಲೈ ಮಾಡೋಣ ಇದನ್ನ. ಅವಾಗ ನೋಡಿ 2xy ಆಯ್ತು. ಆಮೇಲೆ ಇಲ್ಲಿ ನೋಡಿ 10y ಕ್ಯೂಬ್ dy ಇತ್ತಲ್ವಾ, ಅದು 10y ಟು ದಿ ಪವರ್ ಆಫ್ 4 ಆಯ್ತು. ಆಮೇಲೆ y dx ಇದ್ದಿದ್ದು y ಸ್ಕ್ವೇರ್ dx ಆಯ್ತು. ಈಗ ಇಫ್ ಯು ಅಬ್ಸರ್ವ್ ದಿಸ್, ಇಲ್ಲಿ ನೋಡಿ, ಇದು ದಿಸ್ ಈಸ್ ನಥಿಂಗ್ ಬಟ್ ಡಿರೈವೇಟಿವ್ ಆಫ್ ಎಕ್ಸ್ ವೈ ಸ್ಕ್ವೇರ್. ಅಂದ್ರೆ ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ವೈ ಸ್ಕ್ವೇರ್ ನಾನು ಮಾಡಿದ್ರೆ ಫಸ್ಟ್ ಫಂಕ್ಷನ್ ಡಿರೈವೇಟಿವ್ ಆಫ್ ಸೆಕೆಂಡ್ ಪ್ಲಸ್ ಸೆಕೆಂಡ್ ಫಂಕ್ಷನ್ ಡಿರೈವೇಟಿವ್ ಆಫ್ ಎಕ್ಸ್ ಅಂದ್ರೆ 1. ನೋಡಿ 2xy into y dash 2x into y dash, that is if you divide this equation by dx. ಆಮೇಲೆ y square into derivative of x ಅಂದ್ರೆ 1 ಇಲ್ಲಿದೆ. ಸೊ ಓಕೆ, ದಿಸ್ ಈಸ್ ನಥಿಂಗ್ ಬಟ್ ಇಲ್ಲಿ ಬ್ರಾಕೆಟ್ ಹಾಕಿದೆಯಲ್ಲ ಡಿರೈವೇಟಿವ್ ಆಫ್ ಎಕ್ಸ್ ವೈ ಸ್ಕ್ವೇರ್. ಹಾಗೆ 10y ಟು ದಿ ಪವರ್ ಆಫ್ 4 ಇಂಟು dy ಏನಿದೆ ಅದನ್ನ 2 ಟೈಮ್ಸ್ ಆಫ್ ಡಿರೈವೇಟಿವ್ ಆಫ್ y ಟು ದಿ ಪವರ್ ಆಫ್ 5. ಡಿರೈವೇಟಿವ್ ಆಫ್ y ಟು ದಿ ಪವರ್ ಆಫ್ 5 ಅಂದ್ರೆ 5 ಇಂಟು y ಟು ದಿ ಪವರ್ ಆಫ್ 4. ಇಲ್ಲಿ ಹೊರಗಡೆ 2 ಇದೆ, 5 ಇಂಟು 2 10y ಟು ದಿ ಪವರ್ ಆಫ್ 4 ಆಯ್ತು. ಇಟ್ ಈಸ್ 10y ಟು ದಿ ಪವರ್ ಆಫ್ 4 ಹಿಯರ್. ಸೊ ವಿ ಆರ್ ರೈಟಿಂಗ್ first term, that is this box, as derivative of xy square minus 10y to the power of 4y as 2 into derivative of y to the power of 5. Now you can integrate this.
ಡಿರೈವೇಟಿವ್ ಆಫ್ ಎಕ್ಸ್ ವೈ ಸ್ಕ್ವೇರ್ ಇದೆ ಅಂದರೆ ಎಕ್ಸ್ ವೈ ಸ್ಕ್ವೇರ್. ಯಾವುದೇ ಒಂದು ಇಂಟಿಗ್ರಲ್ ಆಫ್ ಡಿ ಬೈ ಡಿ ಎಕ್ಸ್ ಆಫ್ ಸಮಥಿಂಗ್ ಇದೆ ಅಂದರೆ ಇಟ್ ಈಸ್ ಸಮಥಿಂಗ್ ಪ್ಲಸ್ ಸಿ. ಹಾಗಾದರೆ ಇಲ್ಲಿ ಡಿರೈವೇಟಿವ್ ಆಫ್ ಎಕ್ಸ್ ವೈ ಸ್ಕ್ವೇರ್ ಅಂದರೆ ಅದನ್ನು ಇಂಟಿಗ್ರೇಟ್ ಮಾಡಿದ್ರೆ ಎಕ್ಸ್ ವೈ ಸ್ಕ್ವೇರ್ ಬರುತ್ತೆ. 2 ಕಾನ್ಸ್ಟೆಂಟ್ ಹಂಗೆ ಇಟ್ಕೊತೀನಿ. ಇಂಟಿಗ್ರಲ್ ಡಿರೈವೇಟಿವ್ ಆಫ್ y ಟು ದಿ ಪವರ್ ಆಫ್ 5 ಅಂದರೆ y ಟು ದಿ ಪವರ್ ಆಫ್ 5. ಸೊ ಅಲ್ಲಿಗೆ ಎಕ್ಸ್ ವೈ ಸ್ಕ್ವೇರ್ ಮೈನಸ್ 2y ಟು ದಿ ಪವರ್ ಆಫ್ 5 ಇಸ್ ಈಕ್ವಲ್ ಟು ಸಿ. ವಿ ಕ್ಯಾನ್ ರೈಟ್ ಇಟ್ ಆಸ್ ಎಕ್ಸ್ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು 2y ಟು ದಿ ಪವರ್ ಆಫ್ 5 ಪ್ಲಸ್ ಸಿ. ಆ ಕಡೆ ಕಳಿಸಿದ್ರೆ ಸೊ ಅಲ್ಲಿಗೆ ಆನ್ಸರು ಆಪ್ಷನ್ 1. Next, differential equation of all parabolas with latus rectum 1 unit and whose axis parallel to x-axis. Whose axis parallel to x-axis. ನೋಡಿ ಹೀಗಲ್ವಾ, ಆಕ್ಸಿಸ್ ಇದೆ, ಆಕ್ಸಿಸ್ ಓಕೆ, ಇದು ಆಕ್ಸಿಸ್ ಆಗತ್ತೆ ಪ್ಯಾರಾಬೋಲಾ ಹೆಂಗಿದೆ. ಸೊ ಹೆಂಗ್ ಬೇಕಾದ್ರೆ ಫ್ಯಾಮಿಲಿ ಅಂದ್ರೆ ಇಲ್ಲಿ ಎಲ್ಲಿ ಬೇಕಾದ್ರೂ ಬರ್ಬೋದು. ಅದು ಆಕ್ಸಿಸ್ ಈಸ್ ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್, ಅದೇ ಕೊಟ್ಟಿರೋದು. ಅಂಡ್ ಲ್ಯಾಟಸ್ ರೆಕ್ಟಮ್ ಅಂದ್ರೆ ವಿಚ್ ಇಸ್ ಪಾಸಿಂಗ್ ಥ್ರೂ ದ ಫೋಕಸ್. ದಿಸ್ ಲೈನ್ ಏನ್ ಡ್ರಾ ಮಾಡಿದೆ, ವಿಚ್ ಪಾಸಸ್ ಥ್ರೂ ಫೋಕಸ್ A0, ಅದನ್ನ ನಾವು ಲ್ಯಾಟಸ್ ರೆಕ್ಟಮ್ ಅಂತೀವಿ. ಅಂಡ್ ಲ್ಯಾಟಸ್ ರೆಕ್ಟಮ್ ಇಸ್ ಗಿವನ್ ಬೈ 4a. ಯಾವಾಗಲೂ ಲೆಂತ್ ಆಫ್ ದ ಲ್ಯಾಟಸ್ ರೆಕ್ಟಮ್ ಇಸ್ 4a ವಿಚ್ ಇಸ್ 1 ಯೂನಿಟ್ ಅಂತ ಹೇಳಿದ್ದಾರೆ ಇಲ್ಲಿ. ಅಲ್ಲಿಗೆ a ಇಸ್ ಈಕ್ವಲ್ ಟು 1/4 ಆಯ್ತು. ಇಲ್ಲಿ ನಮ್ಮ ಕ್ವಶನ್ ಇರೋದು ಡಿಫರೆನ್ಷಿಯಲ್ ಈಕ್ವೇಶನ್ ಆಫ್ all parabolas with latus rectum 1 unit and whose axis parallel to x axis is given by. So equation of the parabola ಈ ತರದಕ್ಕೆ ಯಾವ ತರ ಬರುತ್ತೆ ಅಂದ್ರೆ y minus k whole square is equal to 4 into x minus h ಬರುತ್ತೆ. ಯಾಕೆಂದ್ರೆ ಈಗ ನೀವು ನೋಡಿದ್ರಿ ಹಿಂಗಿದ್ದಿದ್ರೆ y square is equal to 4x ಅಥವಾ 4ax ಅಂತ ಹೇಳ್ಬಿಡ್ತೀವಿ ಅಲ್ವಾ. ಈಗ y minus k whole square is equal to 4 into x minus h ಅಂದ್ರೆ ನಮ್ಗೆ ಎಲ್ಲಿ ಬೇಕಾದ್ರೂ ಬರ್ಬೋದು. ಇದು ಅಂದ್ರೆ ಈ ಹೆಚ್ ಕೆ ಅಂದ್ರೆ ಸೆಂಟರ್ ಆಫ್ ದ ಪ್ಯಾರಾಬೋಲಾ ಇದಲ್ವಾ. ನೋಡಿ ಇಲ್ಲಿ ಅದೇ ತಗೊಳ್ಳಿ ನೀವು, y minus k whole square is equal to 4 into x minus h ಅಥವಾ x minus h whole square is equal to 4 into y minus k. ಅದು ಒಂದು ಈಕ್ವೇಶನ್ ಆಫ್ ದ ಪ್ಯಾರಾಬೋಲಾನೆ. ಹೆಚ್ ಕೆ ಬಂತು ಅಂದ್ರೆ ಸೆಂಟರ್ ಎಲ್ಲೋ ಬೇರೆ ಕಡೆ ಇರುತ್ತೆ ಅಂತ, ಇಲ್ಲೆಲ್ಲೋ ಬರ್ಬೋದು, ಇಲ್ಲೆಲ್ಲ ಎಲ್ಲಿ ಬೇಕಾದ್ರೂ ಬರ್ಬೋದು, ಹೀಗಿರ್ಬೋದು, ಯಾವ ತರ ಬೇಕಾದ್ರೂ ಇರ್ಬೋದು. ಸೊ ಈಗ ಕೊಟ್ಟಿರೋದು ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್ ಬಂದಿದೆ ಅಂದ್ರೆ y minus k whole square is equal to 4 into x minus h ಅಲ್ಲೇ ಕೊಟ್ಬಿಟ್ಟಿದ್ದಾರೆ ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್. ನಾವು ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್, ಅವಾಗ ನೋಡಿ 2 into y minus k into y dash, x to the power of n ಗೆ nx to the power of n minus 1, implicit differentiation, derivative of y is y dash, ಆಮೇಲೆ 4 ಕಾನ್ಸ್ಟೆಂಟ್, ಡಿರೈವೇಟಿವ್ ಆಫ್ x minus h ಅಂದ್ರೆ 1. ಅಲ್ಲಿಗೆ 2 into y minus k into y dash is equal to 4. That implies y minus k is equal to, ಸಾಲ್ವ್ ಮಾಡ್ತಾ ಇದೀವಿ, 2 1s are 2 2s are 4 here, 2 divided by y dash, 2 divided by y dash, y minus k equals 2 by y dash ಅಂತ ಆಯ್ತು. Now let us differentiate this again with respect to x. Y minus k, derivative of y is dy by dx, and 2 constant, you can recall d by dx of 1 by x ಅಂತ ಇದ್ದಿದ್ರೆ minus 1 by x square ಅಂತ ಬರಿತಾ ಇದ್ವಿ. ಇಲ್ಲಿ x ಜಾಗದಲ್ಲಿ y dash ಇದೆ, ಹಾಗಾಗಿ 1 by y dash whole square minus 1 by y dash whole square. So hope you recall this. D by dx of 1 by x is minus 1 by x square. Therefore d by dx of 1 by y dash ಇದೆ ಅಂದ್ರೆ minus 1 by y dash whole square. But
ಇಂಪ್ಲಿಸಿಟ್ ಡಿಫ್ರೆನ್ಷಿಯೇಷನ್ ಆಗಿದ್ರಿಂದ ಮತ್ತೆ ಡಿಫ್ರೆನ್ಶಿಯೇಟ್ ಮಾಡಬೇಕು. ಆಮೇಲೆ ನೀವು ಇಲ್ಲಿ ಚೈನ್ ರೂಲ್ ತರ ಅನ್ಕೋಬಹುದು, x to the 1 minus 1 by x square y dash ನ ಮತ್ತೆ ಡಿಫ್ರೆನ್ಶಿಯೇಟ್ ಮಾಡಿದ್ರೆ y ಡಬಲ್ ಡ್ಯಾಶ್ ಆಯ್ತು. ಹಾಗಾಗಿ ನೋಡಿ y ಡಬಲ್ ಡ್ಯಾಶ್ minus 2 by 1 minus 2 by y dash whole square which is equal to y dash. That implies ಕ್ರಾಸ್ ಮಲ್ಟಿಪ್ಲೈ ಮಾಡೋಣ, y dash whole cube ಆಯ್ತು ಈ ಕಡೆಗೆ ತಗೊಂಡ್ರೆ ಇದು. ಆಮೇಲೆ ಪ್ಲಸ್ 2y ಡಬಲ್ ಡ್ಯಾಶ್ is equal to 0. So y dash whole cube plus 2y double dash is equal to 0 is in option 3. It is in option 3 here. Next, the degree of x plus d square y by dx square is equal to square root of 1 plus dy by dx. So ಮತ್ತೆ should be free from radicand ಅಂದ್ರೆ ನೀವು ಸ್ಕ್ವೇರ್ ರೂಟ್ ನ ತೆಗಿಬೇಕು. ಹಾಗಾದ್ರೆ ಏನ್ ಮಾಡಬೇಕು, ನಾನು ಸ್ಕ್ವೇರ್ ಮಾಡಬೇಕು. x d square y by dx square is equal to ಇಲ್ಲಿ ಹೋಲ್ ಸ್ಕ್ವೇರ್ ಮಾಡಿದಾಗ ಆ ಕಡೆನೂ ಹೋಲ್ ಸ್ಕ್ವೇರ್ ಮಾಡಿದ್ರೆ ರೂಟ್ ಹೊಟ್ಟೋಗುತ್ತೆ, 1 plus dy by dx ಬರುತ್ತೆ. ಈಗ ನನಗೆ ಡಿಗ್ರಿ ಮತ್ತೆ ಡಿಗ್ರಿ ಬೇಕಾಗಿರೋದು. ಸೊ ಹೈಯೆಸ್ಟ್ ಆರ್ಡರ್ ಅಂದ್ರೆ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್. ನೀವು ಇಲ್ಲಿ ಎಕ್ಸ್ಪ್ಯಾಂಡ್ ಮಾಡಿದ್ರೆ ಎ ಸ್ಕ್ವೇರ್ ಪ್ಲಸ್ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಪ್ಲಸ್ 2x ಇಂಟು ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು 1 ಪ್ಲಸ್ ಡಿ ವೈ ಬೈ ಡಿ ಎಕ್ಸ್ ಬರೋದು. ಸೊ ಇಲ್ಲಿ ಹೈಯೆಸ್ಟ್ ಆರ್ಡರ್ 2 ಅಂಡ್ ಡಿಗ್ರಿ ಈಸ್ 2. ಸೊ ಕೇಳಿರೋದು ಡಿಗ್ರಿ, ಇಟ್ ಈಸ್ 2, ಆಪ್ಷನ್ 2. ಆರ್ಡರ್ ಇಸ್ 2 and degree is 2. ಇಲ್ಲಿ ಕೇಳಿರೋ ಡಿಗ್ರಿ, ಬಟ್ ಆರ್ಡರ್ ಕೂಡ 2 ನೇ ಇದೆ. dy by dx is equal to x plus y minus 3 by x plus y plus 3. ಆಪ್ಷನ್ಸ್ 4 ಇದೆ, ಓದ್ಕೊಳ್ಳಿ. ಸೊ ಆಪ್ಷನ್ಸ್ ಇಂದ ನಾವು ಆಪ್ಷನ್ಸ್ ನೋಡ್ಬಿಟ್ಟು ಯಾವ ಆಪ್ಷನ್ ಕರೆಕ್ಟು ಅಂತ ಹೇಳಿ ಸೊಲ್ಯೂಷನ್ ಹೇಳಕ್ ಆಗಲ್ಲ ಇದು. ಸೊ ವಿ ಹ್ಯಾವ್ ಟು ಸಾಲ್ವ್ ದಿಸ್ ಈಕ್ವೇಶನ್. ಸೊ ಇಲ್ಲಿ ಏನ್ ಮಾಡ್ಬೋದು ಅಂದ್ರೆ ಎಕ್ಸ್ ಪ್ಲಸ್ ವೈ ಇದೆಯಲ್ಲ ಅದನ್ನ ಝೆಡ್ ಅಂತ ತಗೊಳ್ಳೋದು. ವೆನ್ ಯು ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಯು ವಿಲ್ ಗೆಟ್ 1 ಪ್ಲಸ್ ಡಿ ವೈ ಬೈ ಡಿ ಎಕ್ಸ್ is equal to dz by dx ಆಗುತ್ತೆ. ಸೊ ಅಲ್ಲಿಗೆ dy by dx ಜಾಗದಲ್ಲಿ ನಾನು dz by dx ಮೈನಸ್ 1 ಅಂತ ಬರಿಬೋದು. ಅವಾಗ ಏನಾಯ್ತು ನೋಡೋಣ, ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. dy by dx ಜಾಗದಲ್ಲಿ dz by dx ಮೈನಸ್ 1 ಅಂದ್ರೆ ಲೆಫ್ಟ್ ಹ್ಯಾಂಡ್ ಸೈಡ್ ಇಲ್ಲಿ ಬರ್ಕೊಂಡೆ. ಆ ಕಡೆ ನೋಡಿ ಎಕ್ಸ್ ಪ್ಲಸ್ ವೈ ಅಂದ್ರೆ z ಹಾಕಿ ಮೈನಸ್ 3 ಕೆಳಗಡೆ z ಪ್ಲಸ್ 3 ಆಯ್ತು. I have to find the solution. So I am taking x plus y is equal to z ಅಥವಾ t ಏನ್ ಬೇಕಾದ್ರೂ ತಗೋಬಹುದು. ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x. 1 plus dy by dx equals dz by dx. dy by dx is equal to dz by dx minus 1. ಈಗ dy by dx ಜಾಗದಲ್ಲಿ dz by dx minus 1 ಆಗಿದೆ, z minus 3 by z plus 3. ಈಗ ನಾನು ಸಾಲ್ವ್ ಫಾರ್ ಐ ಹ್ಯಾವ್ ಟು ಸಾಲ್ವ್ ಫಾರ್ ಅಥವಾ ವೇರಿಯಬಲ್ಸ್ ಸಪರೇಟ್ ಮಾಡಬೇಕು ಅನ್ಕೊಳ್ಳಿ. dz by dx is equal to 1 plus z minus 3 by z plus 3 ಆಗುತ್ತೆ. ಸೊ ಟೇಕ್ LCM ಫಸ್ಟ್. ಅಲ್ಲಿಗೆ z plus 3 plus z minus 3 by z plus 3 that is equal to 3 3 cancel ಆಯ್ತು, 2z by z plus 3 ಆಯ್ತು. Now this can be separated like this.
z plus 3 divided by z ಅಂತ ತಗೋಣ into dz is equal to 2 into dx. So now we can divide this 1 plus 3 by z into dz is equal to 2 dx. So 1 ಗೆ ನನಗೆ z ಬಂತು, 3 log z is equal to 2x plus c. ಈಗ z ಅಂದ್ರೆ it is x plus y, ಇಲ್ಲಿ ಬರೀತೀನಿ ನೋಡಿ, x plus y plus 3 log of modulus of x plus y is equal to 2x plus c. x plus y 3 log of x plus y is equal to 2x plus c ಬರಬೇಕಾಗಿತ್ತು. ಆದರೆ 2x ನೋಡಿ ಈ ಕಡೆ ಇದೆ, ಇಲ್ಲಿ ಒಂದು x ಇದೆ. ಹಾಗಾದ್ರೆ 2x ಈ ಕಡೆಗೆ ತಗೊಂಡ್ರೆ, ನಾನು z ಜಾಗದಲ್ಲಿ ಹಾಕಿದ್ರಲ್ಲ, ಈ 2x ಈ ಕಡೆ ತಗೊಂಡ್ರೆ x minus 2x is minus x. ಇಲ್ಲಿದೆ ನೋಡಿ, y minus x plus log of x plus y is equal to c. Option 1. Option 1 is the correct answer. x minus 2x ಅನ್ನು ಮಾಡ್ಕೋಬೇಕು, z ಗೆ x plus y ಅಂತ ಸಬ್ಸ್ಟಿಟ್ಯೂಟ್ ಮಾಡಬೇಕು. Here is the solution, what I explained. Put z equals x plus y. So dz is equal to 1 plus dy by dx. ಮತ್ತೆ dy by dx ಜಾಗದಲ್ಲಿ z minus 3 ಅಂದರೆ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ವಿ. ಇಲ್ಲಿ x plus y ಜಾಗದಲ್ಲಿ z ಹಾಕಿದ್ದೀವಿ. ಆವಾಗ ನೋಡಿ z minus 3, z plus 3. ಅಲ್ಲಿಗೆ this is substituted here. ಸಿಂಪ್ಲಿಫಿಕೇಶನ್, ಆಮೇಲೆ ವೇರಿಯಬಲ್ಸ್ ಸಪರೇಟ್ ಮಾಡ್ಕೊಂಡ್ವಿ. Then integrate and find the solution. Next, to solution of the differential equation x into dy by dx minus y is equal to 3 represents a family of straight line, circle, parabola, ellipse. ಈಗ ಇದು ಏನನ್ನು ರೆಪ್ರೆಸೆಂಟ್ ಮಾಡುತ್ತೆ ಈ ಈಕ್ವೇಶನ್ ಅಂತ. ಸೊ ಅಲ್ಲಿಗೆ ನೋಡಿ ಒಂದು ಎರಡೆರಡು ಕ್ವಶನ್ ಬರ್ತಾ ಇದೆ ಒಂದು ವರ್ಷ ಡಿಫ್ರೆನ್ಷಿಯಲ್ ಈಕ್ವೇಶನ್ ಅಲ್ಲಿ. ಸಾಮಾನ್ಯವಾಗಿ ಒಂದು ಎರಡು ಪ್ರಶ್ನೆ ಎಕ್ಸ್ಪೆಕ್ಟ್ ಮಾಡ್ಬೋದು. x into dy by dx minus y is equal to 3 ಇದಲ್ವಾ, x into dy by dx is equal to y plus 3 ಆಗುತ್ತಿದೆ. ಓಕೆ, ನಾವು dy by y plus 3 is equal to, ಈಗ ಕೊಟ್ಟಿದ್ದು x into dy by dx minus y equals 3, y ಆ ಕಡೆ ತಗೊಂಡೆ y plus 3 ಆಯಿತು. ಸೊ ಅಲ್ಲಿಗೆ dy by y plus 3 is equal to dx ಆ ಕಡೆ ಹೋಗಿ dx by x ಆಯಿತು. ಈಗ now you can integrate ಮಾಡಿದ್ರೆ log of y plus 3 is equal to log x. I will write it as log c here, constant. ಅವಾಗ log xc ಆಯ್ತು, log xc, ಈ ಕಡೆ log of y plus 3. ಸೊ ಈ log ತೆಗ್ದಾಕಿದ್ರಿ ಎರಡು ಕಡೆನೂ, y plus 3 is equal to xc or y is equal to ನೋಡಿ cx minus 3 ತರ ಬಂತು. This is in the form of y is equal to mx plus c. y is equal to mx plus c ಅಂದ್ರೆ ಏನು? It represents straight lines with different slopes m. m ಜಾಗದಲ್ಲಿ c ಇದೆ ಅಷ್ಟೇ. 3 is the y-intercept. So it given differential equation, that is solution of the differential equation ಏನಿದೆ x dy by dx minus y equals 3 represents a straight line.
ಸೊ ಹಿಂಟ್ ಅಂತ ಹೇಳಿ ಸೊಲ್ಯೂಷನ್ ನೋಡಿ ಟೈಪ್ ಇದೆ. ಯು ಕ್ಯಾನ್ ಅಬ್ಸರ್ವ್ ಇಟ್ಸ್ y plus 3 equals cx or y equals cx minus 3, which is a straight line. Next, to solution of e to the power of dy by dx is equal to x when x equals 1 and y is equal to 0. ಸೊ ಈಗ ನಾವು ಲಾಗ್ ತಗೊಂಡ್ಬಿಟ್ರೆ ಇದನ್ನ ಸಾಲ್ವ್ ಮಾಡೋದು ಈಸಿ, ಯಾಕಂದ್ರೆ ಪವರ್ ಅಲ್ಲಿ ಫಂಕ್ಷನ್ dy by dx ಬಂದಿದೆ ನೋಡಿ. ಸೊ dy by dx is equal to log x. ಯಾವ ತರ? e to the power of dy by dx is equal to x ಇದೆ. When you take log on both sides, it is log e to the power of dy by dx is equal to log x. ಅವಾಗ dy by dx into log e is equal to log x. Okay, so log e ಅಂದ್ರೆ 1, ಅಲ್ಲಿಗೆ dy by dx is equal to log x ಆಯ್ತು. ಇಲ್ಲಿದೆ ನೋಡಿ log x. ಈಗ ನಾನು dy is equal to log x dx ಬರ್ಕೊಂಡು ಇಂಟಿಗ್ರೇಟ್ ಮಾಡ್ತೀವಿ. ಸೊ ಐ ಹ್ಯಾವ್ ಸೀನ್ ವೈಲ್ ಡೂಯಿಂಗ್ ಇಂಟಿಗ್ರೇಷನ್ log x ಗೆ ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಮಾಡಬೇಕು, ಇಲ್ಲಾಂದ್ರೆ ನೆನ್ಪಿಟ್ಕೊಂಡ್ರು ಆಯ್ತು. x log x minus x ಅಂತ ಜ್ಞಾಪಕ ಇಟ್ಕೋಬಹುದು, ಇಲ್ಲಾಂದ್ರೆ y is equal to log x into 1 ಅನ್ಕೋತೀವಿ. log x ಇಂಟಿಗ್ರಲ್ 1 ಅಂದ್ರೆ x ಮೈನಸ್ ಇಂಟಿಗ್ರಲ್ 1 ಅಂದ್ರೆ ಇಂಟಿಗ್ರಲ್ x ಇಂಟು ಡಿರೈವೇಟಿವ್ ಆಫ್ log x is 1 by x ಆಮೇಲೆ ಇಂಟು dx ಆಗುತ್ತೆ. ದಟ್ ಈಸ್ y is equal to x log x ಮೈನಸ್ x ಕ್ಯಾನ್ಸಲ್ ಆಗಿ 1 dx ಅಂದ್ರೆ x ಪ್ಲಸ್ c. ಇಲ್ಲಿ ಏನ್ ಕೊಟ್ಟಿದ್ದಾರೆ? x equals 1 and y equals 0 ಸಬ್ಸ್ಟಿಟ್ಯೂಟ್ ಮಾಡಬೇಕು. y equals 0, x equals 1, that is log 1 minus 1 plus c. log 1 is 0, that implies c is equal to 1. c is equal to 1 ಹಾಕಿ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. y is equal to x log x minus x plus 1. y is equal to x into log x, ಕಾಮನ್ ತೆಗೆದ್ರೆ that is implies y is equal to x common log x minus 1 plus c. log x minus 1 plus c, c ಅಂದ್ರೆ 1. ಸೊ ಅಲ್ಲಿಗೆ x into log x minus 1 plus 1. ಆಪ್ಷನ್ 4. The order and degree of the differential equation. So similar question we have solved, but ಆ ಕಡೆ d square y by dx square ಇತ್ತು. ಪವರ್ ನ ರೈಸ್ ಮಾಡಿ ಯಾವ್ದಕ್ಕೆ ಮಾಡಬೇಕು? ಇಲ್ಲಿ 3 ಗೆ ರೈಸ್ ಮಾಡಬೇಕು, ಅವಾಗ ಇಲ್ಲಿ 3 ಆಗುತ್ತೆ ನೋಡಿ. ಆರ್ಡರ್ ಆಫ್ ದ ಡಿಫರೆನ್ಷಿಯಲ್ ಈಕ್ವೇಶನ್ ಇಸ್ 3, ಡಿಗ್ರಿ ಇಸ್ 3. ಡಿಗ್ರಿ ಬೇಕಂದ್ರೆ ಪವರ್ ರೈಸ್ ಮಾಡಬೇಕಿತ್ತು. ಇಲ್ಲಿ ಹೈಯೆಸ್ಟ್ ಆರ್ಡರ್ ಪ್ರೆಸೆಂಟ್ ಇಸ್ d cube y by dx cube. ಆರ್ಡರ್ ಇಸ್ 3 and degree is also 3 if required. The general solution of the differential equation. Similar question. ಅವಾಗಲೇ ಇಲ್ಲಿ ಸ್ವಲ್ಪ ವ್ಯತ್ಯಾಸ. ಅವಾಗಲೇ dy by dx minus y equals 3 ಇತ್ತು. ಈಗ 2x into dy by dx minus y is equal to 3 ಅಂತ ಇದೆ. is a family of hyperbolas, parabolas, straight lines and circles ಅಂತ ಇದೆ ನೋಡಿ. 2x into dy by dx is equal to y plus 3 ಆಯ್ತು. ಮತ್ತೆ ಈಗ ನಾನು ವೇರಿಯಬಲ್ ಸಪರೇಬಲ್ ಅಲ್ಲಿ ಇದನ್ನ ಸಾಲ್ವ್ ಮಾಡ್ಬೇಕಂದ್ರೆ ನಾನು 2x into dy is equal to y plus 3 into dx ಆಗುತ್ತೆ. or I can say x by dx by x, dy by y plus 3 is equal to dx by x. ಇಲ್ಲಿ ಒಂದು 2 ಇದೆ, ಅಥವಾ ಆ ಕಡೆ 1/2 ತಗೋಬೇಕು ನಾನು. ಸೊ ಇಲ್ಲಿ 2 log of y plus 3 whole square, 2 log of y plus 3 is equal to log x plus log c ಆಯ್ತು. ಅಲ್ಲಿಗೆ this is log of y plus 3 whole square is equal to log x c.
Now I am getting y plus 3 whole square is equal to cx. This can be written as y plus 3 whole square is equal to c into x minus 0 ಇದು ಅಲ್ಲಿಗೆ y minus k whole square is equal to 4a into x minus h. H is 0, k is minus 3. So this is a representation of parabola. This represents a parabola here. Y minus k whole square is equal to 4a into x minus h ಅಂತ ಬರುತ್ತೆ. This is a parabola. Next, the solution of the differential equation dy by dx is equal to x into e to the power of x minus y is equal to e to the power of x minus y equals c. ಮತ್ತೊಂದು ಆಪ್ಷನ್ e to the power of y into x into e to the power of x plus e to the power of x plus c equals 0, e to the power of x minus y equals e to the power of xy, and none of these ಅಂತ ಇದೆ. So dy by dx is equal to x into e to the power of x into e to the power of minus y ಬರಿಬೋದು. ಅಂದ್ರೆ ಇದು x into e to the power of x by e to the power of y ಆಗುತ್ತೆ. Now we can rewrite this as e to the power of y into dy cross multiply ಮಾಡಿದ್ರೆ ಅವಾಗ x into e to the power of x into dx ಆಯ್ತು. ಈಗ ಲೆಫ್ಟ್ ಹ್ಯಾಂಡ್ ಸೈಡು ಇಂಟಿಗ್ರೇಟ್ ಮಾಡಿದ್ರೆ ಇಟ್ಸ್ ಈಸಿ, e to the power of y ಸಿಕ್ಬಿಡುತ್ತೆ. ಆ ಕಡೆ ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಮಾಡಬೇಕು. ಸೊ ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಮಾಡಿದಾಗ ಯಾವುದು ನಮಗೆ ಡಿಫ್ರೆನ್ಶಿಯೇಟ್ ಮಾಡಿದಾಗ ಕಡಿಮೆ ಆಗ್ತಾ ಹೋಗುತ್ತೋ, ಒನ್ ಟರ್ಮಲ್ಲಿ ಡಿಟಿರಿಯರೇಟ್ ಅಂತೀವಿ, 0 ಆಗುತ್ತೋ ಅದನ್ನು ನಾನು ಫಸ್ಟ್ ಫಂಕ್ಷನ್ ಅಂತ ತಗೋಬೇಕು. ಸೊ ನೋಡಿ, ಫಸ್ಟ್ ಫಂಕ್ಷನ್ ಈಗ ಈ ಕಡೆ ಬರಿತೀನಿ ಇಲ್ಲಿ. ಲೆಟ್ ಮಿ ರೈಟ್ ಹಿಯರ್ e to the power of y dy ಗೆ e to the power of y is equal to first function integral of the second function minus integral of the second function ಅಂದ್ರೆ e to the power of x into derivative of x is 1 dx. So ಅಲ್ಲಿಗೆ e to the power of y is equal to x e to the power of x minus e to the power of x plus c. So we have e to the power of y is equal to e to the power of x into x minus 1 plus c. ಈಗ ನಾವು e to the power of x ಈ ಕಡೆಗೆ ತಗೊಂಡ್ರು ಆನ್ಸರ್ e to the power of y minus x is equal to x minus 1 plus c ಬರುತ್ತೆ. ಆ ಆನ್ಸರ್ ಇದೆಯಾ ನೋಡಿ. ಸೊ x minus 1 into c ಇದೆ, ಹಂಗಾಗಿ ಅದು c ನೂ ಆಗಲ್ಲ ಅಲ್ವಾ. ಆನ್ಸರ್ ಈಸ್ 4. ನನ್ ಆಫ್ ದಿಸ್ ಇಸ್ ದ ರೈಟ್ ಆನ್ಸರ್. Next,
the differential equation y into dy by dx plus x is equal to c represents a family of circles whose centers are on the y-axis, a family of hyperbolas, a family of circles whose centers are on the x-axis, a family of hyperbolas. So ಈಗ y into dy by dx is equal to c minus x ಆಯ್ತು. ಈಗ ನನಗೆ dy y dy is equal to c minus x into dx ಆಗುತ್ತೆ. So when you integrate this, you will get y square by 2 here. ಇಲ್ಲಿ c minus x into dx ಇದ್ದಾಗ ಒಂದು cx ಬರುತ್ತೆ, ಒಂದು x square minus 2 ಬರುತ್ತೆ, ಪ್ಲಸ್ c ಅಂತ ಬರುತ್ತೆ. ಸೊ ಈಗ y square by 2, x square by 2 ಈ ಕಡೆ ತಗೊಂತೀನಿ, x square by 2 ಅಲ್ಲಿಗೆ x square by 2 plus y square by 2 is equal to c ಕಾಮನ್ ತೆಗೆದ್ರೆ you will get x minus 1 here. So now ಇಲ್ಲಿ cx plus c ಅಂತ ಇರೋದು, c into x minus 1. So now you can imagine ಇದು ಯಾವ ತರಹ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಇಲ್ಲಿದೆ ನೋಡಿ. ಸೊ x square by 2 y square by 2 cx ಈ ಕಡೆಗೆ ಬಂದ್ರೆ, ಸೊ ಇದನ್ನು ಇಲ್ಲಿ ಸಿಂಪ್ಲಿಫೈ ಮಾಡಿರೋದು x square plus y square ಮಲ್ಟಿಪ್ಲೈ ಬೈ 2 ಮಾಡಿದೆ, minus 2cx ಇಲ್ಲಿ d ಅಂತ ತಗೊಂಡಿದೆ ಅಷ್ಟೇ. ಸೊ ಏನಂದ್ರೆ ಡಿಫ್ರೆನ್ಸ್ ನಾನು ಇಲ್ಲಿ ಹೆಂಗ್ ಮಾಡಿದೆ ಅಂದ್ರೆ y dy is equal to c minus x dx ಅಂತ ಮಾಡಿದ್ವಿ. y square by 2 ಬಂದಿತ್ತು, cx ಬಂದಿತ್ತು, ಮೈನಸ್ x square by 2 ಬಂದಿತ್ತು. ನಾನು c ಅಂತ ಬರೆದಿದ್ದೆ, ಇಲ್ಲೊಂದು c ಇರೋದ್ರಿಂದ ಇಲ್ಲಿ d ಅಂತ ತಗೊಂಡಿದೆ ಅಷ್ಟೇ. Now let us multiply by 2 so that I will get 2y square, sorry y square is equal to 2cx minus x square plus 2d ಆಯಿತು. ಅಲ್ಲಿಗೆ x square plus y square plus 2c x square plus y square minus 2cx ಆಗುತ್ತೆ, minus 2cx minus 2d is equal to 0. So this clearly represents a circle on, ನೋಡಿ ಇಲ್ಲಿ y coordinate 0, y coordinate 0 ಅಂದ್ರೆ on x axis y coordinate 0. ಹಾಗಾದ್ರೆ ಆನ್ಸರ್ ಏನಾಯ್ತು, ಸೆಂಟರ್ c0 lies on x axis. ಆಪ್ಷನ್ಸ್ ನೋಡಿದಾಗ ಫ್ಯಾಮಿಲಿ ಆಫ್ ಸರ್ಕಲ್ ಹೂಸ್ ಸೆಂಟರ್ ಆನ್ ದ x axis, ಫ್ಯಾಮಿಲಿ ಆಫ್ ಸರ್ಕಲ್ ಹೂಸ್ ಸೆಂಟರ್ ಆನ್ ದ y axis ಅಂತಿದೆ, x axis ಕರೆಕ್ಟ್ ಆಗುತ್ತೆ. ಇಲ್ಲಿ ಈಕ್ವೇಶನ್ ಆಫ್ ದ ಸರ್ಕಲ್ x square plus y square plus 2gx plus 2fy plus c is equal to 0. This is the general equation of the circle where center is minus g minus f. ಇಲ್ಲಿ g ಇದಲ್ವಾ, ಡಿವೈಡೆಡ್ ಬೈ 2 ಮಾಡ್ಕೋಬೇಕು, x ಕೋಎಫಿಷಿಯಂಟ್ ಅನ್ನ, ಸೈನ್ ಅನ್ನ ಚೇಂಜ್ ಮಾಡಬೇಕು. ಇಲ್ಲೂ ಅಷ್ಟೇ, ಕೋಎಫಿಷಿಯಂಟ್ ಆಫ್ y ನ ಡಿವೈಡೆಡ್ ಬೈ 2 ಮಾಡಿ ಸೈನ್ ಅನ್ನ ಚೇಂಜ್ ಮಾಡಬೇಕು. ಈಗ 2 minus 2cx ಇದ್ರೆ c ಸೆಂಟರ್ ನೋಡಿ c ಆಯ್ತು, ಇನ್ನೊಂದು ಇಲ್ವೇ ಇಲ್ಲ ಅಲ್ಲಿ, y ಅನ್ನುವಂಥ ಟರ್ಮೇ ಇಲ್ಲದೆ ಇರೋದ್ರಿಂದ ಅದು 0 ಆಯ್ತು. c0 ಅಂದ್ರೆ ಈ ತರ ಬರುತ್ತೆ, ಇಟ್ ಲೈಸ್ ಆನ್ ದ x axis. ಹಾಗಾಗಿ ಇಟ್ ಇಸ್ ಎ ಫ್ಯಾಮಿಲಿ ಆಫ್ ಸರ್ಕಲ್ಸ್ ಹೂ ಸೆಂಟರ್ಸ್ ಆರ್ ಆನ್ ದ x axis. The general solution of the differential equation dy by dx plus 1 plus cos 2y by 1 minus cos 2x is equal to 0 is tan x minus cot y is equal to c, tan x plus cot y equals c, tan y plus cot x equals c, tan y minus cot x is equal to c. ಈಗ dy by dx ಇದೆ ಪ್ಲಸ್ 1 plus cos 2y. ಈಗ ನಾನೇನ್ ಮಾಡಬೇಕು, 1 plus cos 2y ಅಂದ್ರೆ ಐ ಕ್ಯಾನ್ ರೈಟ್ ಇಟ್ ಆಸ್ 2 cos square y. 1 minus cos 2x ಅಂದ್ರೆ 2 sin square y which is equal to 0. or dy by dx is equal to 2 cancel ಆಗಿ minus cos square y by sin square y ಆಗುತ್ತೆ. ಈಗ sin square y, ಸಾರಿ sin square x ಇದು ಡಿನಾಮಿನೇಟರ್ ಅಲ್ಲಿ
sin ಸ್ಕ್ವಯರ್ ಎಕ್ಸ್ ಬರಿಬೇಕು. 1 ಮೈನಸ್ ಕಾಸ್ 2x ಇರೋದಿದು, ಹಾಗಾಗಿ sin ಸ್ಕ್ವಯರ್ ಎಕ್ಸ್. ಸೊ 2 ಕ್ಯಾನ್ಸಲ್ ಆಗಿ ಕಾಸ್ ಸ್ಕ್ವಯರ್ ವೈ ಬೈ sin ಸ್ಕ್ವಯರ್ ಎಕ್ಸ್ ಬಂತು. ಈಗ ನೋಡಿ, ದಟ್ ಇಂಪ್ಲೈಸ್ dy ಬೈ cos ಸ್ಕ್ವಯರ್ y is equal to dx by sin ಸ್ಕ್ವಯರ್ x. of course ಒಂದು ಮೈನಸ್ ಸೈನ್ ಇದೆ. ಈಗ ನಾನೇನು ಮಾಡ್ತೀನಿ, ಐ ವಿಲ್ integrate. Before integration, let me write 1 by cos square y as secant square y into dy, which is equal to minus of integral ನೋಡಿ dx by sin square x ಅಂದ್ರೆ cosecant square x into dx. Now this implies this is tan y is equal to minus of integral cosecant square x is minus cot x plus c ಆಗುತ್ತೆ. ಅಲ್ಲಿಗೆ that implies tan y plus cot x is equal to c. Tan y plus cot x, tan y plus cot x is equal to c. Option 3. So numerator 2 cos square y, ಈ 1 plus cos 2y by 1 minus cos 2x. Numerator 2 cos square y, denominator 2 sin square x. So ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಂಡಿದೆ, ಡೈರೆಕ್ಟ್ ಆಗಿ ಇಲ್ಲಿ ಬರ್ಕೊಂಡ್ಬಿಟ್ಟಿದ್ದೀವಿ. secant square y dy ವೇರಿಯಬಲ್ ಸಪರೇಟ್ ಮಾಡಿ sin ಸ್ಕ್ವೇರ್ನ cosecant square y x ಅಂತ, cos ಸ್ಕ್ವೇರ್ನ secant square y ಅಂತ ಬರ್ಕೊಂಡಿದೆ ಅಷ್ಟೇ. Next, which of the following is a solution of the differential equation? ಇದರಲ್ಲಿ ಯಾವುದು solution of the differential equation ಅಂದ್ರೆ differential equation dy by dx whole square minus x into dy by dx plus y is equal to 0. ಈಗ ಕೊಟ್ಟಿರೋದ್ರಲ್ಲಿ y is equal to 2x minus 4 ಅನ್ನೋದು ಮೊದಲನೇ ಆಪ್ಷನ್. y is equal to 2x minus 4. ಸೊಲ್ಯೂಷನ್ ಅಂದ್ರೆ ಈ ಈಕ್ವೇಶನ್ ಅನ್ನು ಅದು ಸ್ಯಾಟಿಸ್ಫೈ ಮಾಡಬೇಕು. ಈಗ dy by dx ಅಂತ ಅಂದ್ರೆ it is 2 here. Value of dy by dx is 2. So let me substitute and check. So I will consider LHS of the given equation, that is dy by dx whole square. dy by dx ಅಂದ್ರೆ 2 square minus x into dy by dx ಅಂದ್ರೆ 2 plus y ಅಂದ್ರೆ 2x minus 4. So that is 4 minus 2x plus 2x minus 4. Minus 4 plus 4 minus plus 2x minus 2x cancel like 0. I got the RHS. Therefore, option 1 is the required solution of the given differential equation. ಕೊಟ್ಟಿರೋ ಈಕ್ವೇಶನ್ಗೆ ಸೊಲ್ಯೂಷನ್ ಯಾವುದಪ್ಪ ಅಂದ್ರೆ y equals 2x minus 4. ಬಿಕಾಸ್ ಡಿಫ್ರೆನ್ಶಿಯೇಟ್ ಮಾಡದೆ ಆ ಎರಡು ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಗಿವನ್ ಡಿಫ್ರೆನ್ಷಿಯಲ್ ಈಕ್ವೇಶನ್ ಅಲ್ಲಿ 0 ಬರ್ತಾ ಇದೆ ನೋಡಿ. So that is equation 1 is satisfying the given differential equation. Next ನೋಡಿ, the solution of dy by dx is equal to 2 to the power of y minus x. ಈಗ dy by dx ಇದೆ,
is equal to 2 to the power of y by 2 to the power of x ಆಯ್ತು. 2 to the power of x, 2 to the power of y by 2 to the power of x, ಅಲ್ಲಿಗೆ 2 to the power of minus y dy ಆಯ್ತಿದು is equal to 2 to the power of minus x dx ಆಯ್ತು. I can integrate. So integral a to the power of x ಇದ್ರೆ a to the power of x divided by log a plus c. ಹಾಗಾದ್ರೆ ಇಲ್ಲಿ 2 to the power of minus y by log 2, ಇಲ್ಲೊಂದು ಸೈನು ವ್ಯತ್ಯಾಸ ಇದೆ ಅಂದ್ರೆ ಮೈನಸ್ ಇದೆ, ಹಾಗಾಗಿ ಮೈನಸ್ ಆಯ್ತು. ಈ ಕಡೆ ಮೈನಸ್ 2 to the power of minus x by log 2. ಈಗ ಎರಡು ಕಡೆನೂ log 2 ಇರೋದ್ರಿಂದ ನಾನು ಇಲ್ಲಿ ಕ್ಯಾನ್ಸಲ್ ಮಾಡ್ಕೋಬಹುದು. ಇದನ್ನ ಇಲ್ಲಿ ಸಿ ಅಂತ ನಾನು ಬರ್ಕೊಂಡ್ರೆ ಈಗ ಏನಾಗುತ್ತೆ, ಎರಡು ಮೈನಸ್ ಇದೆ, ಯಾವ್ದೋ ಒಂದು ಪ್ಲಸ್ ಆಗುತ್ತೆ. ಲೈಕ್ ನೋಡಿ, ಮೈನಸ್ 2 to the power of x ಇದ್ದಿದ್ದು 2 to the power of minus x by log 2 ಬರ್ಕೊತೀನಿ, ಮೈನಸ್ 2 to the power of minus y log 2 ಬರ್ಕೊತೀನಿ. ಆ ಕಡೆಗೆ ಸಿ ಅಂತ ಬರ್ಕೊತೀನಿ. ಐ ವಿಲ್ ಮಲ್ಟಿಪ್ಲೈ ಬೈ log 2. ಸೊ ಐ ವಿಲ್ ಗೆಟ್ 2 to the power of minus x minus 2 to the power of minus y is equal to c into log 2. c into log 2 ಇದೆಲ್ಲ, this is a constant k ಅನ್ಕೊಳ್ಳೋಣ. ಆವಾಗ 1 by 2 to the power of x minus 1 by 2 to the power of y is equal to k. One by 2 to the power of x minus 1 by 2 to the power of y is equal to k, which is in option 1. The order and degree of the differential equation of all tangent lines to the parabola y square is equal to 4x. ಈಗ ಎಷ್ಟು ಟ್ಯಾಂಜೆಂಟ್ಸ್ ಬರುತ್ತೋ y square is equal to 4x, ಆ ಡಿಫರೆನ್ಷಿಯಲ್ ಈಕ್ವೇಷನ್ಸ್ ಏನಿದೆ ಅದ್ರದ್ದು ಆರ್ಡರ್ ಅಂಡ್ ಡಿಗ್ರಿ ಎಷ್ಟು ಅಂತ. ಸೊ ಲೆಟ್ ಅಸ್ ಲುಕ್ ಅಟ್ ದ ಆಪ್ಷನ್ಸ್. ಆಪ್ಷನ್ ಎ 2, 2, ಬಿ 3, 1 ಅಂಡ್ ಸಿ 1, 2 ಅಂಡ್ 4, 1 ಅಂತ ಇದೆ. ಈಗ ಈಕ್ವೇಷನ್ ಆಫ್ ದ ಟ್ಯಾಂಜೆಂಟಿಗೆ ನಾವು ನೆನ್ಪಿಟ್ಕೊಳ್ಳೋಣ. y square is equal to 4x ಅಂತ ಇದ್ರೆ ಅದರ ಟ್ಯಾಂಜೆಂಟ್ is given by my plus 1 by m is equal to x. So equation of the tangent to the parabola y square is equal to 4x is given by my plus 1 by m equals x, where m is the slope of the tangent alva, m is arbitrary constant. So ಈಗೇನಾಯ್ತು, m into dy by dx, ಈ ಈಕ್ವೇಶನ್ ಇದೆಯಲ್ಲ my plus 1 by m, ಇದನ್ನ ಕನ್ಸಿಡರ್ ಮಾಡಿ ಡಿಫ್ರೆನ್ಶಿಯೇಟ್ ಮಾಡೋಣ. m into dy by dx, ಇಲ್ಲಿ 1 by m ನ ಡಿರೈವೇಟಿವ್ 0, x ನ ಡಿರೈವೇಟಿವ್ 1, ಹಾಗಾಗಿ m into dy by dx is equal to 1 ಆಯ್ತು. ಅಲ್ಲಿ m is equal to 1 by dy by dx, m is equal to 1 by dy by dx ಅಂತ ಆಯ್ತು. ಹಾಗಾದ್ರೆ ಸಬ್ಸ್ಟಿಟ್ಯೂಟ್ ಮಾಡ್ಬೇಕಿಲ್ಲಿ, my plus 1 by m is equal to x ಅಂತ ಇದಲ್ಲ, ಅಲ್ಲಿ m ಅಂದ್ರೆ ಏನು, 1 by dy by dx into y plus 1 by m ಅಂದ್ರೆ 1 by dy by dx is equal to x. ಅಲ್ಲಿಗೆ ಮಲ್ಟಿಪ್ಲೈ, ಇದು dy by dx ಆಯ್ತು ನೋಡಿ, y by dy by dx plus dy by dx is equal to x. When you multiply by dy by dx, you will get y plus dy by dx whole square is equal to x into dy by dx ಅಂತ ಬರುತ್ತೆ. ಈಗ ಆರ್ಡರ್ 1 ಆಯ್ತು, ಡಿಗ್ರಿ 2 ಆಯ್ತು. ಸೊ ದಟ್ ಈಸ್ ಆಪ್ಷನ್ ಸಿ ಆಗುತ್ತೆ ನೋಡಿ. ಪುಟ್ಟಿಂಗ್ ದ ವ್ಯಾಲ್ಯೂ ಆಫ್ m ಇನ್ my plus 1 by m is equal to x, ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ದೆ ನೋಡಿದ್ರಿ ನೀವು. ಈಗ
ನೋಡಿ ಏನಾಯ್ತು, y by dy by dx plus dy by dx equals x ಆಗಿತ್ತು. ಮಲ್ಟಿಪ್ಲೈ ಬೈ dy by dx ಮಾಡಿದ್ರೆ ಈ ಈಕ್ವೇಶನ್ ಬರುತ್ತೆ. x ಅನ್ನು ಈ ಕಡೆ ತಗೊಳ್ಳಿ, x into dy by dx plus y equals 0. This is the differential equation of tangents to the given parabola y square is equal to 4x. ಇದ್ರದ್ದು ಆರ್ಡರ್ 1, ಡಿಗ್ರಿ is 2 ಇಲ್ಲಿದೆ. Order is 1 and degree is 2. Next, the order of the differential equation whose general solution is given by, ಇದೇ ತರಹದ ಮಾಡಿದೀವಿ ಆದರೆ ಈ ಪ್ರಶ್ನೆ ಸಾಲ್ವ್ ಮಾಡಿಲ್ಲ. is given by y is equal to a plus b into cos of x plus c plus d into e to the power of x. ಈಗ ಆರ್ಬಿಟ್ರರಿ ಕಾನ್ಸ್ಟೆಂಟ್ ಎಷ್ಟು ಅಂತ ನೋಡ್ಬೇಕು. ಈಗ a plus b ಅನ್ನೋದು ಒಂದು ಕಾನ್ಸ್ಟೆಂಟ್, d ಅನ್ನೋದು ಒಂದು ಕಾನ್ಸ್ಟೆಂಟ್, ಓಕೆ. c ಕೂಡ ಇಲ್ಲಿ ಒಂದು ಕಾನ್ಸ್ಟೆಂಟ್ ಇದೆ. ಸೊ ಲೆಟ್ ಅಸ್ ಲುಕ್ ಅಟ್ ದ ಸೊಲ್ಯೂಷನ್. ಗಿವನ್ y is equal to a plus b into cos of x plus c into d into e to the power of x is given differential equation. ಇದನ್ನ ನಾವು ಏನಂತ ಬರ್ಕೊಂಡ್ವಿ, y is equal to k cos of x plus c plus d into e to the power of x. a plus b ನ k ಅಂತ ತಗೊಂಡ್ವಿ, x plus c ಹಾಗೆ ಇದೆ, d ಹಾಗೆ ಇದೆ, ಓಕೆ. ಸೊ ನಾವು order of the differential equation is same as the number of arbitrary constants present in the solution. Hence the order of the differential equation is 3 because c1, k1, d1. So 3 arbitrary constants ಇದೆ, ಹಾಗಾಗಿ order is 3. The degree of the differential equation. So ಇಲ್ಲಿ ಕೂಡ ಸಿಂಪಲ್ ಇದೆ. ಇದು ಏನಂದ್ರೆ ಆಪ್ಷನ್ಸ್ ನೋಡಿ 2, 1, 3 ಅಂಡ್ ನನ್ ಆಫ್ ದೀಸ್ ಅಂತ ಇದೆ. ನಮ್ಗೆ ಗೊತ್ತಿರೋ ಹಾಗೆ ರ್ಯಾಡಿಕೆಂಟ್ ಫ್ರೀ ಇರಬೇಕಿದು. ಅದಕ್ಕೆ ಇದನ್ನ d ಸ್ಕ್ವಯರ್ y by dx ಸ್ಕ್ವಯರ್ ಟು ದಿ ಪವರ್ ಆಫ್ 2/3 is equal to 3 into dy by dx minus 4 ಅಂತ ಬರ್ಕೊಳ್ಳೋಣ. ಈಗ ನಾನು ಕ್ಯೂಬಿಂಗ್ ಆನ್ ಬೋತ್ ಸೈಡ್ಸ್ ಮಾಡಿದ್ರೆ ಎಲಿಮಿನೇಟ್ ಆಗುತ್ತೆ ರ್ಯಾಡಿಕೆಂಟ್. ಎಕ್ಸ್ ಸ್ಕ್ವಯರ್ ಕ್ಯೂಬ್ ರೂಟ್ ಆಫ್ ಇತ್ತಲ್ವಾ ಅದಿದು, ಅಲ್ಲಿಗೆ 2/3 ಟು ದಿ ಪವರ್ ಆಫ್ 3 is equal to 3 into dy by dx minus 4 to the power of 3. ಅಲ್ಲಿ 3 ಕ್ಯಾನ್ಸಲ್ ಆಯಿತು. ಡಿ ಸ್ಕ್ವಯರ್ y by dx ಸ್ಕ್ವಯರ್ ಹೋಲ್ ಸ್ಕ್ವಯರ್ ಉಳಿತು. ಅಲ್ಲಿ ನಮ್ಗೆ ಕೇಳಿರೋದೇನು, ಡಿಗ್ರಿ ಕೇಳಿದ್ದಾರೆ. ಡಿಗ್ರಿ ಈಸ್ 2. ಡಿಗ್ರಿ ಈಸ್ 2 ಹಿಯರ್. ಆಪ್ಷನ್ ಎ is the right choice. ಸಾಲ್ವ್ ಮಾಡ್ಕೊಂಡ್ವಿ. ಡಿ ಸ್ಕ್ವಯರ್ by dx ಸ್ಕ್ವಯರ್ ಹೋಲ್ ಟು ದಿ ಪವರ್ ಆಫ್ 2/3 equals 3 into dy by dx minus 4 ಅಂತ. Cubing on both sides we get 2 on the left hand side. So that implies degree is equal to 2. That is option A. Next, the differential equation having solution as y is equal to 17 e to the power of x plus a into e to the power of minus x is option A, y dash minus x is 0, y double dash minus y is 0, y dash minus y is 0 and y dash minus x is equal to 0 ಅಂತ ಇದೆ. So let us consider the given differential equation, that is consider the solution. Consider the solution given y is equal to 17 e to the power of x plus a into e to the power of minus x. Differentiate with respect to x. ಅವಾಗ dy by dx is 17 e to the power of x ಗೆ 17 e to the power of x ಬರುತ್ತೆ. e to the power of minus x ಗೆ minus e to the power of minus x, ಅಲ್ಲಿ ಒಂದು a ಕಾನ್ಸ್ಟೆಂಟ್ ಹಾಗೆ ಬರ್ಕೊಂಡಿದೆ. So after differentiation, now we are differentiating it again with respect to x. d square y by dx square is 17 e to the power of x ಹಾಗೆ ಇರುತ್ತೆ. e to the power of minus x ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ minus e to the power of minus x ಇಲ್ಲಿ ಪ್ಲಸ್ ಆಗ್ಬಿಡ್ತು, a ಹಾಗೆ ಇದೆ. ಸೊ ದಿಸ್ ಈಸ್ ನಥಿಂಗ್ ಬಟ್ y. ದಿಸ್ ಈಸ್ ಈಕ್ವಲ್ ಟು y ನೋಡಿ. ಅಲ್ಲಿಗೆ d ಸ್ಕ್ವಯರ್ y by dx ಸ್ಕ್ವಯರ್ is equal to y ಆಯಿತು. ಅದನ್ನು ನಾನು ಈ ಕಡೆ ತಗೊಂಡ್ರೆ ನೋಡಿ, y ಡಬಲ್ ಡ್ಯಾಶ್ ಮೈನಸ್ y is equal to 0, which is here option
B. It's in option B. D square y by dx square equals y ಆಯಿತು. That implies d square y by dx square minus y is 0. Y double dash minus y equals 0 is the required equation. With this question we will conclude for today. The differential equation of all simple harmonic motions of a given period 2 pi by n is d square y by dx square plus nx equals 0 is option A. D square by dt square plus n square x is 0. D square x by dt square minus n square x equals 0 and d square x by dt square plus 1 by n square x into 0. ಇಲ್ಲಿ ಇದು ಕೂಡ dt square ಆಗಬೇಕಿತ್ತು. ಇಟ್ಸ್ ಓಕೆ. ನೋಡೋಣ ನೆಕ್ಸ್ಟ್. ಈಗ ಡಿಸ್ಪ್ಲೇಸ್ಮೆಂಟ್ x for all simple harmonic motion is given by the equation x is equal to a cos of nt plus b. This is displacement x for all SHM is given by x equals a cos of nt plus b. When you differentiate with respect to t, ಇದನ್ನ t ಜೊತೆ differentiate ಮಾಡಿದ್ರೆ dx by dt is equal to ನೋಡಿ cos theta ಗೆ minus sin theta, ಹಾಗಾಗಿ minus na sin of nt plus b ಅಂದ್ರೆ sin nt plus b and derivative of nt plus b chain rule ಅಲ್ಲಿಗೆ n ಆಯ್ತು minus na into sin of nt plus b. ಮತ್ತೆ ಡಿಫ್ರೆನ್ಶಿಯೇಟ್ ಮಾಡಿ ಅದನ್ನ d square x by dt square ಆಯ್ತು. dx by dt ಡಿಫ್ರೆನ್ಶಿಯೇಟ್ ಮಾಡಿದ್ರೆ d square x by dt square. ಇಲ್ಲಿ sin nt plus b ಗೆ cos nt plus b ನೋಡಿ cos of nt plus b into derivative of nt plus b ಅಂದ್ರೆ n, ಅಲ್ಲಿಗೆ minus n square a, ಅಲ್ಲಿಗೆ minus n square into a cos of nt plus b ಅಂದ್ರೆ x ಇಲ್ಲಿ, ಹಾಗಾಗಿ n square x ಅಂತ ತಗೊಂಡಿದೀವಿ. ಆ n square x ಈ ಕಡೆ ತಗೊಳ್ಳಿ, d square x by dt square plus n square x is equal to 0, which is option B here.